ನ್ಯೂರೋಟಾಕ್ಸಿಕ್ ವೆನಮೆ. ದೊಡ್ಡ ಹಾವು ಏನ್ ವಿಷ ಇರುತ್ತೋ ಅದೇ ವಿಷ ಮರಿ ಹಾವುಗೂ ಇರೋದು. ಇವಾಗ ನಿಮ್ಮ ಮನೆ ಒಳಗೆ ಬಂತು ಹಾವು. ಓಕೆ. ನೀವು ಫೋನ್ ಎತ್ಕೊಳ್ಳೋಕೆ ಹೋಗ್ತಿರಲ್ಲ, ಆ ಟೈಮಲ್ಲಿ ಅದೆಲ್ಲಿ ಹೋಗೋದು ಹೇಳೋಕ್ಕಾಗಲ್ಲ. ನಾವು ಪ್ರತಿಯೊಂದು ರೆಸ್ಕ್ಯೂ ನಾವು ಇದೇ ಫಸ್ಟ್ ರೆಸ್ಕ್ಯೂ ಅನ್ಕೊಂಡೇ ಹೋಗ್ಬೇಕು. ನಾವು ಹೋದಾಗ ಕೂಡ ನಾನು ಇಷ್ಟೊಂದು ಮಾಡಿದೀನಿ, ಏನ್ ಆಗಲ್ಲ, ಇನ್ನೊಂದ್ ತಾನೇ ಹಿಡಿತೀನಿ ಅನ್ಕೊಂಡು ಯಾವಾಗ ಹೋಗ್ತೀವೋ ಆ ದಿವಸನೇ ಮೋಸ್ಟ್ಲಿ ನಾವು ಗೋಡೆ ಮೇಲೆ ಫೋಟೋ ಆಗುತ್ತೆ. ನನ್ ಕಮೋಡಿಂದ ಹಾವು ಆಚೆ ಬರ್ತಾ ಇದೆ ಅಂದ್ರು ನಾನ್ ನಂಬಲಿಲ್ಲ. ಏನ್ರಿ ಹೇಳ್ತಾ ಇದೀರ, ಕಮೋಡಿಂದ ಹೆಂಗ್ರಿ ಬರುತ್ತೆ, ಚಾನ್ಸೇ ಇಲ್ಲ. ಇಲ್ಲ ಸರ್, ಕಮೋಡಿಂದ ತಲೆ ಹಾಕೊಂಡು ಆಚೆ ಬರ್ತಾ ಇದೆ ಬನ್ನಿ ಅಂದ್ರೆ ಹೋಗಿ ನೋಡಿದ್ರೆ ನಾಗರ ಅವರು ಒಂದ್ ₹2 ಕಾಯಿನ್, ₹1 ಕಾಯಿನ್ ಬಿಸಿ ಮಾಡ್ತಾರೆ. ಬಿಸಿ ಮಾಡ್ಬಿಟ್ಟು ಈ ಚಿಮಟ ಬರುತ್ತಲ್ಲ, ಹಾವು ಬಾಯಿನ ಓಪನ್ ಮಾಡಿ ಆ ಚಿಮಟ ತಗೊಂಡು ಒಳಗಿಟ್ಟು ಮುಚ್ತಾರೆ. ವೆನಮ್ ಗ್ಲ್ಯಾಂಡ್ ನ ಸುಡ್ತಾರೆ. ಅದು ಸುಟ್ಟಿದ ಮೇಲೆ ಆ ಹಾವಿಗೆ ಮತ್ತೆ ವಿಷ ಬರೋದಿಲ್ಲ. ಆ ಹಾವು ಎಷ್ಟೇ ಸಲ ಕಚ್ಲಿ ಬರೀ ಹಲ್ ಮಾತ್ರ ಚುಚ್ಕೊಳ್ಳುತ್ತೆ. 2 ಇಂಜೆಕ್ಷನ್ ತರ ಚುಚ್ಕೊಳ್ಳೋದು ಅಷ್ಟೇ ವಿನಃ ಆ ಹಾವಿಂದ ಸಾವು ಆಗಲ್ಲ. ಈಗ ಕಾರ್ ಕೆಳಗಡೆ ಹೋದಾಗ್ಲೂ ಕೂಡ ಅಕಸ್ಮಾತ್ ತಲೆಗೆಲ್ಲಾದ್ರೂ ಕಡಿದ್ರೆ ಬ್ರೈನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಕರೆಕ್ಟ್, 100%. ಇಟ್ಸ್ ಎನ್ ಎಕ್ಸ್ಟ್ರೀಮ್ಲಿ ರಿಸ್ಕಿ ಜಾಬ್. ನೀವು ಅದ್ರಲ್ಲಿ ಏನ್ ಬೇಕು ಅದನ್ನ ಕಟ್ ಮಾಡ್ಕೊಂತೀರಲ್ಲ, ಬ್ಯಾಗಲ್ಲಿ ಇನ್ನೊಂದು ಮರಿ ಇದೆ, ಆಮೇಲೆ ಆಚೆ ಬಂದ್ಬಿಟ್ರೆ ಕಷ್ಟ. ಹಿಂಗೆಲ್ಲ ಸಡನ್ ಆಗಿ ಎದುರಿಸ್ಬಿಟ್ಟು ಆಮೇಲೆ ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ಸದ್ಯಕ್ಕೆ ನಾವು HSR ಲೇಔಟಲ್ಲಿರುವಂತಹ ಈ ಒಂದು ಮನೆಗೆ ಬಂದಿದ್ದೀವಿ. ಹೊಸೂರು ಸರ್ಜಾಪುರ ರಸ್ತೆ ಅಂತಾರೆ, ಈಗ ಹಾವು ಸೇರುವ ರಸ್ತೆ ಆಗಿದೆ ಇಲ್ಲಿ. ಆ್ಯಂಡ್ ಈ ಒಂದು ಬೇಬಿ ಕೋಬ್ರಾನ, ಇದು ಬೇಬಿ ಕೋಬ್ರಾ ಕಾಣಿಸ್ಕೊಂಡಿದೆ. ಇಟ್ ಲುಕ್ಸ್ ವೆರಿ ಕ್ಯೂಟ್. ಬಟ್ ಹೆಂಗೆ, ಎಲ್ಲಿಂದ ಬಂದಿರ್ಬೋದು ಇದು? ಈ ವಿ ಕಾಂಟ್ ಇಮ್ಯಾಜಿನ್. ಹಾವು ಯಾವತ್ತು ಎಲ್ಲಿಂದ ಬರುತ್ತೆ ಅನ್ನೋದು ಹೇಳೋದು ಬಹಳ ಕಷ್ಟ, ತುಂಬಾ ಕಷ್ಟ. ಯಾಕಂದ್ರೆ ಬೇರೆ ಪ್ರಾಣಿಗಳ ತರ ಒಂದು ಏನದು ಹೇಳೋದು, ಟ್ರೇಸ್ ಬಿಡೋದಿಲ್ಲ, ವೇಟ್ ಇಲ್ಲ ಹಾವಲ್ಲಿ. ಕರೆಕ್ಟ್. ಸೊ ಅಕಸ್ಮಾತ್ ಒಂದು ಕೊಚ್ಚೆ ಇರೋ ಜಾಗ ಇತ್ತು, ಅಲ್ಲಿಂದ ಬಂದಿದ್ರೆ ಇಲ್ಲಿಂದ ಮೂವ್ ಆಗಿದೆ ಅಂತ ಹೇಳ್ಬೋದು. ಬಟ್ ಯಾವ ಕಡೆಗೆ ಹೋಗಿದೆ ಅದೆಲ್ಲ ಹೇಳೋದು ಅಸಾಧ್ಯ. ರೈಟ್. ಬಟ್ ಇದೊಂದು ಬೇಬಿ ಕೋಬ್ರಾ ಅಲ್ವಾ? ನಾರ್ಮಲಿ ಹೆಂಗೆ, ಹೌ ಡಸ್ ಇಟ್? ಸೊ ಮರಿ ಹಾವುಗೂ ದೊಡ್ಡ ಹಾವುಗೂ ವಿಷಯದಲ್ಲಿ ಏನು ವ್ಯತ್ಯಾಸ ಇಲ್ಲ. ಅಂದ್ರೆ ಇದಕ್ಕೂ ನ್ಯೂರೋಟಾಕ್ಸಿಕ್ ವೆನಮ್ ಇರುತ್ತೆ, ದೊಡ್ಡ ಹಾವುಗೂ ನ್ಯೂರೋಟಾಕ್ಸಿಕ್ ಪೋಟೆನ್ಸಿ ಇರುತ್ತೆ. ಅದರದ್ದು ಪೋಟೆನ್ಸಿ ಬಂದು ಇದ್ರದ್ದು ಜಾಸ್ತಿ, ಟಾಕ್ಸಿಸಿಟಿ ಲೆವೆಲ್ ಬಂದು ಮರಿಗಳದ್ದು ಜಾಸ್ತಿ. ಯಾಕಂದ್ರೆ ಅವು ಬೆಳಿಬೇಕು ಬೇಗ. ಕರೆಕ್ಟ್. ಸೊ ಹಾಗಾಗಿ ಅದು ಯಾವ ಆಹಾರನ ಕಚ್ಚತ್ತೆ ಅದು ಬೇಗ ಸಾಯಬೇಕು, ಇದು ಬೇಗ ತಿಂದು ಅಲ್ಲಿಂದ ಮತ್ತೆ ಮುಂದೆ ಹೊರಡಬೇಕು. ಸೊ ಆ ಇದರಲ್ಲಿ ಇದ್ರದ್ದು ಟಾಕ್ಸಿಸಿಟಿ ಜಾಸ್ತಿ ಇರುತ್ತೆ. ಬರೀ ನಾಗರಾವದೆ ಅಂತ ಅಲ್ಲ, ಯಾವುದೇ ವಿಷದ ಹಾವು ಇರಲಿ, ಮರಿ ಹಾವಲ್ಲಿ ವಿಷ ಟಾಕ್ಸಿಸಿಟಿ ಜಾಸ್ತಿ. ಹೌ ಫಾಸ್ಟ್ ಡಸ್ ಇಟ್ ಗ್ರೋ? ಅದು ಬೆಳೆಯೋದು ಅಂತ ಬಂದಾಗ ಬೆಳೆಯೋದು ಆಹಾರದ ಮೇಲೆ ಡಿಪೆಂಡ್ ಆಗುತ್ತೆ. ಆಹಾರದ ಮೇಲೆ ಎಷ್ಟು ಬೇಗ ಕನ್ಸ್ಯೂಮ್ ಮಾಡುತ್ತೋ ಅಷ್ಟು ಬೆಳೆಯುತ್ತದೆ. ಎಷ್ಟು ಜಾಸ್ತಿ ಆಹಾರ ತಿನ್ನತ್ತೆ ಅಷ್ಟು ಬೇಗ ಬೆಳೆಯುತ್ತೆ. ಓಕೆ. ಸೊ ಅವೈಲಬಿಲಿಟಿ ಆಫ್ ಫುಡ್ ಅಂಡ್ ದ ರೈಟ್ ಎನ್ವೈರನ್ಮೆಂಟ್. ಅಂಡ್ ಅದ್ರ ಸೈಜು ಅದ್ರ ಪ್ರಕಾರ ಅಕಾರ್ಡಿಂಗ್ ಟು ದ ಏರ್ ಅಂತ ಏನೋ ಹೇಳ್ತಾ ಇದ್ದಾರೆ. ಇಲ್ಲ, ಅದು ನೋಡಿ, ಯಾವುದೇ ಹಾವಿರ್ಲಿ, ಇದು ವಿಷ ಇರೋ ಹಾವಿರ್ಲಿ ವಿಷ ಇಲ್ದಿರೋ ಹಾವಿರ್ಲಿ, ಒಂದು ಥ್ರೆಟ್ ಅದಕ್ಕೆ ಅನ್ನಿಸ್ದಾಗ, ಅಂದ್ರೆ ಇವಾಗ ನಾವು ಎದುರುಗಡೆ ಬಂದಾಗ ಅದಕ್ಕೊಂದು ಥ್ರೆಟ್ಟೆ. ಕರೆಕ್ಟ್. ಸೊ ತಾನೇ ದೊಡ್ಡದಾಗಿ, ನಾನು ತುಂಬಾ ದೊಡ್ಡದಾಗಿದ್ದೀನಿ, ನನ್ನ ಹತ್ರ ಬರ್ಬಿಡಿ ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರತಿಯೊಂದು ಹಾವು ಏನ್ ಮಾಡುತ್ತೆ, ಉಸಿರು ಜೋರಾಗಿ ಎಳ್ಕೊಳ್ಳುತ್ತೆ ಒಳಗಡೆ. ಸೊ ದ ಬಾಡಿ ವಿಲ್ ಲುಕ್ ತುಂಬಾ ದೊಡ್ಡದಾಗಿ ಇನ್ಫ್ಲೇಟ್ ಆಗತ್ತೆ, ಮತ್ತೆ ಅದು ಹಿಂಗೆ ಬಿಡುತ್ತೆ, ಉಸಿರು ಬಿಡುತ್ತೆ. ಸೊ ಅದು ದೊಡ್ಡದಾಗಿ ತೋರಿಸ್ಕೊಳ್ಳೋದಕ್ಕೆ ಮಾತ್ರ ಅದು ಮಾಡೋದು ವಿನಃ ಇಟ್ ಇಸ್ ಅ ವಾರ್ನಿಂಗ್ ಆಫ್ ಬರೀ ಶೋ ಆಫ್. ನಿಜ ಹೇಳ್ಬೇಕಂದ್ರೆ ಶೋ ಆಫ್ ಅಷ್ಟೇ. ಓಕೆ, ಲೆಟ್ಸ್ ರೆಸ್ಕ್ಯೂ ದಿಸ್. ಅವ್ರು ರೆಸ್ಕ್ಯೂ ಮಾಡಲಿ ಪಾಪ, ಅವ್ರಿಗೇನು ಆ್ಯಂಗಲ್ ಎಲ್ಲ ಹೇಳ್ತಿದ್ದೀರಾ ನೀವು ಅದ್ರಲ್ಲಿ ಏನು ಬೇಕು ಅದನ್ನು ಕಟ್ ಮಾಡ್ಕೊತೀರಲ್ಲ. ಬ್ಯಾಗಲ್ಲಿ ಇನ್ನೊಂದು ಮರಿ ಇದೆ, ಆಮೇಲೆ ಆಚೆ ಬಂದ್ಬಿಟ್ರೆ ಕಷ್ಟ. ಹಿಂಗೆಲ್ಲ ಸಡನ್ ಆಗಿ ಎದುರಿಸ್ಬಿಟ್ಟು ಆಮೇಲೆ ಆಗೋಯ್ತಾ? ಓಕೆ. ಹಾಂ,
ನೋಡಿ ಸ್ಲಿಪ್ಪರಿ ಸರ್ಫೇಸ್ ಅಲ್ಲಿ ಹಾವು ಮೂವ್ ಮಾಡಕ್ ಆಗಲ್ಲ ಅಂತ ಅನ್ಕೊಂತಾರೆ ಜನ. ಮೂವ್ ಆಗತ್ತೆ, ಬಟ್ ಸ್ವಲ್ಪ ಅದ್ರದ್ದು ಮೂವ್ಮೆಂಟ್ ಅಷ್ಟು ಫಾಸ್ಟ್ ಆಗಿರೋದಿಲ್ಲ. ಫ್ರಿಕ್ಷನ್ ಕಮ್ಮಿ ಇರುತ್ತೆ. ಹತ್ರ ಬನ್ನಿ ಅಷ್ಟೇ. ಅದರಲ್ಲಿ ಇನ್ನೊಂದು ಹಾವಿದೆಯಾ? ಹಾಂ, ಇದ್ರ ಮರಿ ಇನ್ನೊಂದು ಮರಿ ಇದೆ. ಸೊ ಇಬ್ಬರದ್ದು ಮೀಟಿಂಗ್ ಆಗ್ತಾ ಇದೆ ಒಳಗೆ. ಸೊ ಮರಿಗಳಿದ್ದಾಗ ಈ ಸೈಜಲ್ಲಿ ಮರಿ ಇದ್ದಾಗ ನಾವು ಒಂದೇ ಬ್ಯಾಗಲ್ಲಿ 2 ಹಾವು ಹಾಕಿದ್ರು ಏನು ತೊಂದರೆ ಆಗಲ್ಲ. ಓಕೆ, ಎರಡು ಒಂದೇ ಜಾತಿ ಹಾವುಗಳು ಹಾಕಿದ್ರೆ ತೊಂದರೆ ಆಗಲ್ಲ. ಓಕೆನಾ? ಈಗ ನಾಗರಾವ್ ಮರಿ ಇನ್ನೊಂದು ನಾಗರಾವ್ ಮರಿ ಹಾಕಿದ್ರು ತೊಂದರೆ ಆಗಲ್ಲ. ಈ ವಯಸ್ಸಲ್ಲಿ ಸ್ವಲ್ಪ ದೊಡ್ಡದಾದ್ಮೇಲೆ ನಾವು ಹಾಕಿದ್ರೆ ಒಂದನ್ನೊಂದು ತಿಂದ್ಬಿಡುತ್ತೆ. ಸ್ವಲ್ಪ ಕ್ಲಾಶ್ ಇರುತ್ತೆ, ಒಂದನ್ನೊಂದು ತಿಂದ್ಬಿಡುತ್ತೆ. ಸೊ ಆರ್ ಯು ಸೇಯಿಂಗ್ ಲೈಕ್ ಈ ಕೋಬ್ರಾ ಅನ್ನುವಂಥದ್ದು ಇಟ್ ಹ್ಯಾಸ್ ದ ಕೆಪಾಸಿಟಿ? ಕೋಬ್ರಾ, ರ್ಯಾಟ್ ಸ್ನೇಕ್ಸ್ ಜನರಲಿ ದೇ ಆರ್ ಕ್ಯಾನಿಬಲಿಸ್ಟಿಕ್ ಅಂದ್ರೆ ಇನ್ನು ಬೇರೆ ಹಾವುಗಳು ಇದೆ. ಕ್ಯಾನಿಬಲಿಸ್ಟಿಕ್ ಅಂದ್ರೆ ಅದೇ ತರ ಹಾವನ್ನು ತಿನ್ಬಿಡುತ್ತೆ, ಅಥವಾ ಬೇರೆ ಹಾವುಗಳನ್ನ ಜಾತಿ ಹಾವನ್ನೇ ಕಚ್ಚಿ ತಿನ್ಬಿಡುತ್ತೆ. ನಾಗರಾವು ಬೇಕಿದ್ರೆ ಕೊಳಕ್ಮಂಡ್ಲನ್ನು ತಿನ್ನತ್ತೆ, ಕೆರೆ ಹಾವನ್ನು ತಿನ್ನತ್ತೆ, ಬೇರೆ ಯಾವುದೇ ಹಾವು ಸಿಗ್ಲಿ ತಿನ್ಬಿಡುತ್ತೆ. ಓಕೆ, ಸೂಪರ್ ಶೋಯಬ್. ಸೊ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್. ಈ ಹೈಸ್ಟ್ಗಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ತೀರಾ, ಹೋಗಿ ಎಲ್ಲ ಕಡೆ ಹುಡುಕಾಟ ಮಾಡೋದು ಇದೆಲ್ಲ ಮಾಡ್ತೀರಾ. ದಿನಕ್ಕೆ ಎಷ್ಟು ಕಾಲ್ ಬರುತ್ತೆ ನಿಮಗೆ ಈ ತರ ಹಾವಿದೆ ಬಂದು ರೆಸ್ಕ್ಯೂ ಮಾಡಿ ಅಂತ? ನೋಡಿ, ಇದು ಬಂದು ಮರಿ ಸೀಸನ್ ಇದು. ಅಂದ್ರೆ ಎಗ್ಸ್ ಹ್ಯಾಚ್ ಆಗುತ್ತೆ, ಕೊಳಕ್ಮಂಡ್ಲ ಡೈರೆಕ್ಟ್ ಆಗಿ ಮರಿಗಳು ಹಾಕತ್ತೆ. ಸೊ ದಿಸ್ ಇಸ್ ದ ಸೀಸನ್ ಫಾರ್ ಬೇಬೀಸ್ ಟು ಹ್ಯಾಚ್. ಈ ಸೀಸನ್ ಅಲ್ಲಿ ನಮ್ಗೆ ಬರುತ್ತೆ ಕೆಲವು ಟೈಮ್ ಅಲ್ಲಿ ಒಂದು 3-4 ಕಾಲ್ಸ್ ಬರುತ್ತೆ ಒಂದ್ ದಿವಸಕ್ಕೆ. ಓಕೆ, ಬಟ್ ಇದು ತುಂಬಾ ಕಮ್ಮಿ. ಒಂದು 5 ವರ್ಷ 6 ವರ್ಷ ಮುಂಚೆ ನಮ್ಗೆ 16 ಕಾಲ್ ಇಂದ 20 ಕಾಲ್ ಆಯ್ತು ಒಂದ್ ದಿವಸಕ್ಕೆ. ಓ ಮೈ ಗಾಡ್. ಇವಾಗ ರೆಸ್ಕ್ಯೂವರ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಕರೆಕ್ಟ್. ಹಾವು ಹತ್ತಿದ್ರೆ ರೆಸ್ಕ್ಯೂವರ್ 20 ಜನ 30 ಜನ ರೆಸ್ಕ್ಯೂವರ್ ಇದ್ದಾರೆ. ಹಾವುಗಿಂತ ಜಾಸ್ತಿ ರೆಸ್ಕ್ಯೂವರ್ಸ್ ಇದ್ದಾರೆ ಅಂತ ಬೆಂಗಳೂರಲ್ಲಿ. ಓಕೆ. ಇನ್ನೊಂದೇನಂದ್ರೆ ನಮ್ಮ ಬೆಂಗಳೂರಲ್ಲಿ, ಬರೀ ಬೆಂಗಳೂರು ಅಂತಾನೆ ಅಲ್ಲ, ನಾನ್ ನೋಡಿರಂಗೆ ರೆಸ್ಕ್ಯೂವರ್ಸ್ ಅನ್ನೋರು ಆ ಪ್ರೊಫೆಷನ್ ಅನ್ನ, ಆ ಒಂದು ವರ್ಡ್ ನ ಮಿಸ್ಯೂಸ್ ಮಾಡ್ತಾ ಇದಾರೆ. ರೈಟ್. ಏನಕ್ಕಂದ್ರೆ ನನ್ನ ಪ್ರಕಾರ ಒಬ್ಬ ರೆಸ್ಕ್ಯೂವರ್ ಯಾರು ಗೊತ್ತಾ, ಆ ಪ್ರಾಣಿನ ಏನು ಅನ್ನೋದು ಒಂದು ಅರ್ಥ ಮಾಡ್ಕೋಬೇಕು. ಅದೊಂದು ಇರುವೇನೇ ಇರ್ಲಿ, ಅದಕ್ಕೆ ಮರ್ಯಾದೆ ಕೊಡಬೇಕು. ಹೌದು, ಆ ಜೀವಕ್ಕೊಂದು ಮರ್ಯಾದೆ ಕೊಡ್ಬೇಕು. ಕರೆಕ್ಟ್. ಆವಾಗ ನೀವು ಮಾಡೋ ಕೆಲಸ ಕರೆಕ್ಟಾಗಿ ಮಾಡ್ತೀರಾ. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲರೂ ಬಾಟ್ಲ್ಗಳಲ್ಲಿ ಹಾಕೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಬಾಟ್ಲಲ್ಲಿ 2-3 ಪ್ರಾಬ್ಲಮ್ ಇದೆ. ನಂಬರ್ 1 ನೋಡಿ, ಹಾವು ಫಸ್ಟ್ ಆಸ್ ಐ ವಾಸ್ ಸೇಯಿಂಗ್, ಹಾವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಹಾವು ಬಂದು ಎಕ್ಟೋಥರ್ಮಿಕ್ ಪ್ರಾಣಿ. ಎಕ್ಟೋಥರ್ಮಿಕ್ ಅಂದ್ರೆ ಈಗ ಬಿಸಿಲು ಇಲ್ಲದೆ ಇರೋ ಟೈಮಲ್ಲಿ ಏನಾಗುತ್ತೆ, ಇವಾಗ ಇಲ್ಲೆಲ್ಲ ಒಂದು ಮರದ ಕಟ್ಟೆ ಬಿದ್ದಿರುತ್ತೆ, ಒಂದಷ್ಟು ಮರ ವುಡನ್ ಪೀಸ್ಗಳು ಅಥವಾ ಒಂದು ಏನ್ ಹೇಳೋದು ಲೀವ್ಸ್ ಎಲ್ಲ ಬಿದ್ದಿರುತ್ತೆ, ಎಲೆಗಳೆಲ್ಲ ಬಿದ್ದಿರುತ್ತೆ. ಅದ್ರ ಕೆಳಗಡೆ ಟೆಂಪರೇಚರ್ ಸ್ವಲ್ಪ ವಾರ್ಮ್ ಆಗಿರುತ್ತೆ, ಬೆಚ್ಚಗಿರುತ್ತೆ. ಸೊ ಬಿಸಿಲು ಇಲ್ಲದೆ ಇರುವಾಗ ಹಾವು ಅದ್ರ ಕೆಳಗಡೆ ಹೋದ್ರೂ ಅದ್ರ ದೇಹಕ್ಕೆ ಬೇಕಾಗಿರೋ ಇದು ಟೆಂಪರೇಚರ್ ಅಲ್ಲಿ ಸಿಗತ್ತೆ. ಸೊ ನೋಡಿ ಎಷ್ಟು ಡೆಲಿಕೇಟ್ ಇದೆ ಅವ್ರದ್ದು ಲೈಫ್ ಸೈಕಲ್. ಬಿಸಿಲು ಇಲ್ಲದೆ ಇದ್ದಾಗ ಇದರಿಂದ ಅದಕ್ಕೆ ಬಿಸಿಲು ಸಿಗುತ್ತೆ. ಈಗ ಒಂದು ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲಿ ಹಾವು ಹಾಕ್ತಾರೆ, ಏನಾಗತ್ತೆ ಹೇಳಿ? ಪ್ಲಾಸ್ಟಿಕ್ ಬಾಟ್ಲು ಆಚೆ ಇರೋ ವಾತಾವರಣದ ಟೆಂಪರೇಚರ್ನ ಅದು ಡಬಲ್ ಮಾಡುತ್ತೆ. ಬಾಟ್ಲಲ್ಲಿ ಹಾಕ್ಬಿಟ್ಟು ಫಸ್ಟ್ ಆಫ್ ಆಲ್ ದೊಡ್ಡ ಹಾವನ್ನ ತಗೊಂಡು ಚಿಕ್ಕ ಬಾಟ್ಲ್ಗಳಲ್ಲಿ ತೂರಿಸ್ತಾರೆ. ಆ ಹಾವು ನೀವು ಎಷ್ಟೊಂದ್ಸಲ ನೋಡಿ ವಿಡಿಯೋಸ್ ಅಲ್ಲಿ, ಅದು ಆರಾಮಾಗಿ ಕೂರಿಲ್ಲ. ಇಟ್ಸ್ ನಾಟ್ ಇನ್ ಅ ವೆರಿ ನೈಸ್ ಸಿಚುವೇಶನ್. ಹೆಂಗಂದ್ರೆ ಹಂಗೆ ಅದ್ರ ದೇಹನ ಫುಲ್ ಮಡ್ಚ್ಕೊಂಡು ಹೆಂಗೋ ಫ್ಲೆಕ್ಸಿಬಲ್ ಇದೆ, ಬಟ್ ಹಾಗಂತ ಒಂದು ಚಿಕ್ಕ ಬಾಟ್ಲಲ್ಲಿ ದೊಡ್ಡ ಹಾವುಗಳನ್ನ ತೋರಿಸೋದು ಅದೊಂದು ನಂಬರ್ 1. ಎರಡನೇದು, ಆ ಬಾಟ್ಲ್ನ ನೆರಳಿಗಾದ್ರೂ ಇಡ್ತಾರ? ಇಲ್ಲ. ಹಾವು ಯಾವುದೇ ಕಾಡು ಪ್ರಾಣಿ ಜನ ನೋಡಿದ ತಕ್ಷಣ ಏನ್ ಮಾಡುತ್ತೆ? ಗಾಬರಿ ಪಡುತ್ತೆ, ಓಡೋಗತ್ತೆ. ಹೌದು. ಇವಾಗ ಝೂಗ್ ಹೋದಾಗ ನೀವು ಪ್ರಾಣಿಗಳನ್ನ ನೋಡ್ತೀರಾ, ಕರೆಕ್ಟ್. ಅದು ಮನುಷ್ಯರಿಗೆ ಯೂಸ್ ಟು ಆಗಿರುತ್ತೆ. ಬಟ್ ನೀವು ಕಾಡಿಗೆ ಹೋದಾಗ, ಕಾಡಲ್ಲಿ ಪ್ರಾಣಿಗಳನ್ನ ನೀವು ಸಫಾರಿಗೆ ಹೋದಾಗ ಏನಾಗತ್ತೆ ಹೇಳಿ? ಮನುಷ್ಯ ಪ್ರಾಣಿ ಗಾಡಿ ನೋಡಿದ ತಕ್ಷಣ ಓಡೋಗತ್ತೆ ಅಲ್ಲಿಂದ, ಅದಕ್ಕೆ ಇಷ್ಟ ಇಲ್ಲ ಬಂದ್ ನೋಡೋದಿಕ್ಕೆ. ಅದೇ ತರ ಹಾವು ಕೂಡ ಒಂದು ಮನುಷ್ಯನ ನೋಡಿದ ತಕ್ಷಣ ಅದು ಗಾಬರಿ ಪಟ್ಟು ಓಡೋಗೋದ್ ಪ್ರಯತ್ನ ಪಡುತ್ತೆ. ಬಟ್ ಬಾಟ್ಲಲ್ಲಿ ಹಾಕೊಂಡು ಮೇಲೆ ಒಂದ್ 10 ಜನ ಬಂದು ಅದನ್ನ ವಿಡಿಯೋ ತಗೊಳ್ಳೋದು, ಫೋಟೋ ತಗೊಳ್ಳೋದು, ಆ ಟೈಮಲ್ಲಿ ಆ ವಿಡಿಯೋ ಅಲ್ಲಿ ನೀವು ಆ ಹಾವಿನ ಪರಿಸ್ಥಿತಿ ನೋಡ್ತಾ ಇರಿ. ಬಾಟ್ಲಿಗೆ ಹಿಂಗ್ ಹೊಡ್ಕೊಂಡು ಹಿಂಗ್ ಮಾಡ್ಕೊಂಡು ಆಚೆ ಬರೋದಿಕ್ ಪ್ರಯತ್ನ ಪಡ್ತಾ ಇರತ್ತೆ, ಅಲ್ಲಿಂದ ಆಚೆ ಹೋಗೋದಿಕ್ ಪ್ರಯತ್ನ ಪಡ್ತಿರತ್ತೆ. ಆ ಟೈಮಲ್ಲಿ ಇವ್ರು ನಿಂತ್ಕೊಂಡು ಅದನ್ನ ಹಾವಿಡಿದೆ, ಓ ಎಷ್ಟು ದೊಡ್ಡ ಹಾವಿಡಿದೆ, ಅದ್ ನೋಡಿ ಹೆಂಗಿದೆ, ಹೆಡೆ ಹೆಂಗ್ ಬಿಚ್ಕೊಂಡಿದೆ. ಅದೊಂದು ನಂಬರ್ 1. ನಂಬರ್ 2, ಆ ಹೋಲ್ಸ್ ಮಾಡಿರಲ್ಲ ಉಸಿರಾಡೋದಿಕ್ಕೆ, ಗಾಳಿ ಹೋಗೋದಿಕ್ಕೆ ಹೋಲ್ಸ್ ಸುಮಾರು ಕಡೆ ಮಾಡಿರಲ್ಲ. ಏನ್ ಮಾಡ್ತಾರೆ? ಸಿಗರೇಟ್ ಹೊಡ್ಕೊಂಡಿದಾರ ಅಥವಾ ಊದ್ಬತ್ತಿ ಇಸ್ಕೊಂಡು, ಊದಿನ ಕಡ್ಡಿ ಇಸ್ಕೊಂಡು ಆ ಪ್ಲಾಸ್ಟಿಕ್ ನ ಅವರು ತೂತ್ ಮಾಡ್ತಾರೆ. ಅಯ್ಯೋ, ಆ ಪ್ಲಾಸ್ಟಿಕ್ ಹೊಗೆ ಒಳ್ಳೇದ ಅದಕ್ಕೆ? ಆ ಆಲೋಚನೆ ಇದೆಯಾ ಅವ್ರಿಗೆ? ಅದು ಇಲ್ಲ. 3ನೇದು,
ಪ್ಲಾಸ್ಟಿಕ್ ಹೇಳ್ತಾ ಇದ್ನಲ್ಲ, ಟೆಂಪ್ರೇಚರ್ ಆಚೆದು ಟೆಂಪ್ರೇಚರ್ ತೊಗೊಂಡು ಡಬಲ್ ಮಾಡುತ್ತೆ. ಇವಾಗ ಚಳಿ ಜಾಸ್ತಿ ಇತ್ತಾ, ಆ ಹಾವಿಗೆ ಚಳಿ ಜಾಸ್ತಿ ಆಗುತ್ತೆ. ಕರೆಕ್ಟ್. ಮತ್ತೆ ಇಲ್ಲಿಂದ ಎತ್ಕೊಂಡು ಹೋಗಿ ಇಲ್ಲಿ ಜೀವ ಮಾಡ್ತಾ ಇರೋ ಹಾವನ್ನ ನೀವು ಎತ್ಕೊಂಡೋಗಿ ಎಲ್ಲೋ ಬಿಡ್ತಾ ಇದ್ದೀರಾ, ಒಂದು ಹೊಸ ಜಾಗದಲ್ಲಿ. ಕರೆಕ್ಟ್. ಇನ್ನು ಅದಕ್ಕೆ ಜಾಗ ಸಿಗತ್ತಾ, ಅಲ್ಲಿ ಟೆಂಪರೇಚರ್ ಅದಕ್ಕೆ ಸೆಟ್ ಆಗತ್ತಾ, ಅದೆಲ್ಲ ಯಾವನು ಯೋಚನೆ ಮಾಡಲ್ಲ. ಬಿಸಿಲು ಜಾಸ್ತಿ ಇದ್ದಾಗ ಆ ಬಾಟ್ಲಲ್ಲಿ ಹಾಕೊಂಡು ಹೋಗ್ತಾರ. ಎಷ್ಟೊಂದ್ಸಲ ನಾನು ನೋಡಿರಂಗೆ ಹಾವುಗಳು ಒಳಗಡೆ ಸತ್ತೋಗಿದೆ. ಅಬೆ ಅಷ್ಟೊಂದು ಜಾಸ್ತಿ ಆಗಿ ಸತ್ತೋಗಿದೆ. ಈಗ ಸಮ್ಮರ್ ಅಲ್ಲಿ ರೆಸ್ಕ್ಯೂ ಕಾಲ್ಸ್ ಜಾಸ್ತಿ ಬರುತ್ತೆ. ಏನಕ್ಕೆ ಹೇಳಿ? ಭೂಮಿ ಬಿಸಿ ಆದಾಗ ಅದಕ್ಕೆ ಇರಕ್ಕಾಗಲ್ಲ. ಭೂಮಿ ಬಿಸಿ ಆದಾಗ ಅದಕ್ಕೆ ಇರಕ್ಕಾಗಲ್ಲ. ಜನರಲಿ ಭೂಮಿ ಒಳಗಡೆ ತಂಪಾಗಿರೋ ಜಾಗ, ಬಟ್ ಅದು ಬಿಸಿ ಇದ್ದಾಗ, ಬಿಸಿ ಆಗಿದ ತಕ್ಷಣ ಅದು ಆಚೆ ಬರುತ್ತೆ, ಇರಕ್ಕಾಗಲ್ಲ ಅಂತ. ಜನ ಅದನ್ನ ತಗೊಂಡು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕಿ ಬಿಸಿಲಲ್ಲಿ ಎತ್ಕೊಂಡು ಹೋಗ್ತಾರೆ. ಎಷ್ಟೊಂದ್ಸಲ ಹಾವಿಗೆ ಕಣ್ಣು ಹೋಗ್ಬಿಡುತ್ತೆ. ಆ ಅಬೇಗೆ ಎಷ್ಟೊಂದು ಹಾವುಗಳು ದಾಹದಿಂದ ಸಾಯತ್ತೆ. ಇನ್ನೊಂದು ಎತ್ಕೊಂಡೋಗಿ ಬಿಡೋದೆಲ್ಲಿ, ನೀರಿಲ್ದೇ ಇರೋ ಜಾಗದಲ್ಲಿ. ಎಲ್ಲಿ ಬಿಡ್ತಾರೆ ನಾರ್ಮಲಿ? ವಾಟ್ ಇಸ್ ದ? ಅದು ದೇವರಿಗೆ ಗೊತ್ತು. ಇನ್ನೊಂದು ಕೇಳಿ, ಇವಾಗ ಅಟ್ಲೀಸ್ಟ್ ಎತ್ಕೊಂಡೋಗಿ ರಿಲೀಸ್ ಮಾಡ್ತಾರಾ? ರಿಲೀಸ್ ಮಾಡೋ ಟೈಮಲ್ಲಿ ಇವಾಗ ಹುಲ್ಲು ಒಳಗಡೆ ಬಿಟ್ರೆ ಆ ಹಾವಿಗೆ ಬಿಟ್ಟಿದ ತಕ್ಷಣ ಒಂದು ಬಚ್ಚಿಕೊಳ್ಳೋಕೆ ಜಾಗ ಸಿಗತ್ತೆ. ಕರೆಕ್ಟ್. ಬಟ್ ಅದನ್ನ ನೀವು ಜನರಲ್ ಆಗಿ ವಿಡಿಯೋಸ್ ನೋಡಿ, ಒಂದು ಖಾಲಿ ಜಾಗ, ಅಲ್ಲಿ ಏನಿರಲ್ಲ, ಹುಲ್ಲಿರಲ್ಲ, ಏನಿರಲ್ಲ ಅಂತ ಜಾಗದಲ್ಲಿ ಬಿಟ್ಬಿಟ್ಟು ಅದ್ರ ಹಿಂದೆ ಓಡೋಗ್ತಾರೆ. ಆಗಿರೋ ಬಿಸಿಲಿಂದ ದಾಹ ಸಾಲದು ಅಂತ ಮೊದಲೇ ಅದು ಯಾವ ಪರಿಸ್ಥಿತಿಯಲ್ಲಿತ್ತು ನಿಮ್ಗೆ ಗೊತ್ತಿಲ್ಲ. ಅದ್ರದ್ದು ಬಾಡಿ ಟೆಂಪರೇಚರ್ ಏನಿದೆ, ಅದ್ರದ್ದು ಪರಿಸ್ಥಿತಿ ಏನಿದೆ ನಿಮ್ಗೆ ಗೊತ್ತಿಲ್ಲ. ಅದನ್ನ ಆಲ್ರೆಡಿ ಚಿತ್ರಹಿಂಸೆ ಮಾಡಿ ಎತ್ಕೊಂಬಂದು ಮತ್ತೆ ಚಿತ್ರಹಿಂಸೆ ಮಾಡ್ತಾ ಇರೋದು ಏನಕ್ಕೆ? ನಿಮ್ಮ ಒಂದು ವಿಡಿಯೋಗೋಸ್ಕರ, ನಿಮ್ಮ ಫಾಲೋವರ್ಸ್ಗೋಸ್ಕರ, ನಿಮ್ಮ ಪಬ್ಲಿಸಿಟಿಗೋಸ್ಕರ. ದಟ್ ಇಸ್ ವೆರಿ ಸ್ಯಾಡ್. ಸೊ ಅದು ಒಂದು ರೆಸ್ಕ್ಯೂರ್ ಮಾಡೋ ಕೆಲಸನ. ಅದನ್ನ ಮಾಡಿದ್ಮೇಲೆ ನೀವು ನಾನು ರೆಸ್ಕ್ಯೂರ್ ಅಂತ ಹೇಳ್ಕೊಳ್ಳೋದು ಒಳ್ಳೇದಾ? ಹೌದು, ಅದು ಕರೆಕ್ಟ್. ಸೊ ನನ್ನ ಪಾಲಿಸಿ ಏನು? ಒಂದು ಬ್ಯಾಗ್ ಇಡಿ, ಕಾಟನ್ ಬ್ಯಾಗ್ ಇಡಿ. ಕಾಟನ್ ಬ್ಯಾಗ್ ನೀವು ಬ್ಲಾಕ್ ಇಟ್ರು ಪರವಾಗಿಲ್ಲ, ಕಾಟನ್ ಬ್ಯಾಗ್ ಇಡಿ. ಅದ್ರಲ್ಲಿ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಹಾವು ಆರಾಮಾಗಿ ಕೂರತ್ತೆ. ಅದಕ್ಕೆ ಯಾವ ತರ ಬೇಕು ಹಂಗೆ ಕೂರುತ್ತೆ. ರೌಂಡ್ ಆಗಿ ಕೂರ್ಬೇಕಾ ಕೂರತ್ತೆ, ಇಲ್ಲ ಹಿಂಗ್ ಇಟ್ ವಿಲ್ ಮ್ಯಾನೇಜ್. ಎರಡನೇದು, ಟೆಂಪರೇಚರ್ ಅದಕ್ಕೆ ವೇರಿ ಆಗಲ್ಲ. ಬಾಟ್ಲಲ್ಲಿ ಆಗೋಷ್ಟು ಕಷ್ಟ ಆಗೋದಿಲ್ಲ. ಗಾಳಿನೂ ಆರಾಮಾಗಿ ಓಡಾಡುತ್ತೆ. ನೀವು ಹೋಲ್ಸ್ ಮಾಡೋದು ಬೇಕಾಗಿರಲ್ಲ. ಆ ಊದಿನ ಕಡ್ಡಿ ತಗೊಂಡು ಪ್ಲಾಸ್ಟಿಕ್ ನೀವು ರಿಲೀಸ್ ಮಾಡುವಾಗ ಕೂಡ ಆರಾಮಾಗಿ ಎಲ್ಲಾದ್ರೂ ಒಂದ್ ಕಡೆ, ಇವಾಗ ಈ ಮರಿ ಇದೆ, ನಾವು ಹಿಡಿದಿರೋದು ಮರಿ, ಅದನ್ನ ಈ ಲೆವೆಲ್ ಅಲ್ಲಿ ಇರೋ ಹುಲ್ಲಲ್ಲಿ ಬಿಟ್ರೆ ಅದಕ್ಕೆ ಓಕೆ, ಅದು ಇಮಿಡಿಯೇಟ್ ಆಗಿ ಬಚ್ಚಿಕೊಂಡು ಹೋಗ್ಬಿಡುತ್ತೆ. ಬಿಟ್ಟಿದ ತಕ್ಷಣ ಹಾವು ಅಯ್ಯೋ 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 ಎಲ್ಲೋ ಬಂದ್ಬಿಟ್ಟೆ ಅಷ್ಟು ಜನ ಇದ್ದಾರೆ. ಆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಮಾಡೋದು ಒಳ್ಳೇದಲ್ಲ. ಸೊ ದಟ್ ಈಸ್ ಆಲ್. ಬಟ್ ಅದ್ರ ಸ್ಟ್ರೆಸ್ ಇಂದ, ಅದ್ರ ಪ್ಯಾನಿಕ್ ಇಂದ ನಮಗ್ ಥ್ರೆಟ್ ಆಗುವಂತದ್ದು ಏನಾದ್ರು ಇದೆಯಾ? ನಮಗ್ ಥ್ರೆಟ್ ಆಗೋದು ಒಂದು ಚಾನ್ಸ್ ಏನಂದ್ರೆ, ಇವಾಗ ನೀವು ಓಪನ್ ಜಾಗದಲ್ಲಿ ಬಿಡ್ತಿರಲ್ಲ, ಸುಮಾರು ಜಾಗ ಅದು ಯಾವ ಕಡೆ ಹೋಗ್ಬೇಕು ಗೊತ್ತಾಗಲ್ಲ, ತಿರುಗಿ ನಿಮ್ ಕಡೆ ಬರ್ಬೋದು. ಒಂದೆರಡು ವಿಡಿಯೋಸ್ ನಾನು ನೋಡಿರಂಗೆ ಯೂಟ್ಯೂಬ್ ಅಲ್ಲಿ, ಹಾವನ್ನ ಬಿಟ್ಟಿದ್ದಾನೆ, ಅದು ರಿಪೀಟ್ ಬಂದಿದ್ದು ಅವ್ರ ಗಾಡಿಗೆ ಹತ್ತು ಬಿಟ್ಟಿದೆ. ಅಯ್ಯೋ. ಮತ್ತೆ ಅವನಲ್ಲಿ ನಿಂತ್ಕೊಂಡು ಮತ್ತೆ ನೆಕ್ಸ್ಟ್ ರಿಪೀಟ್ ರೆಸ್ಕ್ಯೂ ಮಾಡಿದ್ದಾನೆ. ಅಯ್ಯೋ. ಅದೆಲ್ಲ ಏನಕ್ಕೆ? ಎಕ್ಸೆನ್ಸ್. ದೇರ್ ಇಸ್ ಅ ಪ್ರೊಸೀಜರ್, ದೇರ್ ಇಸ್ ಅ ಪ್ರೋಟೋಕಾಲ್. ಅದನ್ನ ಫಾಲೋ ಮಾಡ್ಬೇಕು. ಅದನ್ನ ಮೊದಲು ಅರ್ಥ ಮಾಡ್ಕೋಬೇಕು ಪ್ರಾಣಿನ. ಅಂಡ್ ವಾಟ್ ಆರ್ ದೀಸ್ ಪ್ರೊಸೀಜರ್ಸ್ ಅಂಡ್ ಪ್ರೋಟೋಕಾಲ್ಸ್? ಎಲ್ಲಿಂದ ಕಲ್ತ್ಕೊಂತಾರೆ ಇವರೆಲ್ಲ? ಲೈಕ್ ಕಾಮನ್ ಸೆನ್ಸ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕಾಮನ್ ಸೆನ್ಸ್. ನೋಡಿ, ಇವಾಗ ಎನಿವೇರ್ ಇನ್ ದ ವರ್ಲ್ಡ್ ಯಾರಿಗೂ ಅಥಾರಿಟಿ ಇಲ್ಲ. ಇವನೊಬ್ಬ ಎಕ್ಸ್ಪರ್ಟ್, ಇವನ್ ಇನ್ನೊಬ್ಬನಿಗೆ ಹೇಳ್ಕೊಡ್ಬೋದು ಅನ್ನೋದು ಒಂದು ಅಥಾರಿಟಿ ಯಾರಿಗೂ ಇಲ್ಲ. ಏನಕ್ಕೆ? ಇದು ಒಂದು ಅದ್ ಹೇಳ್ತಾರಲ್ಲ 19-20 ಅಂತಾರೆ ಹಿಂದಿಯಲ್ಲಿ. ಕಣ್ಣು ಮುಚ್ಚಿ ನೀವು ತೆಗಿಯೋ ತನಕ ಹಾವು ಕಚ್ಚಿ ವಿಷ ಬಿಟ್ಟು ವಾಪಸ್ ಹೋಗಲ್ಲಿ ನಾನೇನು ಮಾಡಿಲ್ಲ ತರ ಕೂತಿರತ್ತೆ. ಅಷ್ಟು ಡೇಂಜರಸ್ ಇದು ಅಲ್ವಾ? ಸೊ ಇಂತ ಇದ್ರಲ್ಲಿ ಯಾರಿಗೂ ಅಥಾರಿಟಿ ಕೊಡಲ್ಲ, ಬಾಪ ನೀನ್ ಹೇಳ್ಕೊಡು ಅಂತ. ಇನ್ನೊಂದ್ ಏನಂದ್ರೆ, ನನಗ್ ಬಂದಿದ್ದು ನಿಮಗೆ ನಾನು ಹೇಳ್ಕೊಡ್ತೀನಿ, ಬಟ್ ನನಗೆ ಯಾವ್ದು ಅನುಕೂಲ ಆಗತ್ತೋ ನಿಮಗೆ ಅದು ಅನುಕೂಲ ಆಗಲ್ಲ. ಎಕ್ಸ್ಪೀರಿಯನ್ಸ್ ತಕ್ಕಂಗೆ ಅಂತ. ಕರೆಕ್ಟ್ ಅಲ್ಲ, ನನಗೆ ಯಾವ್ದು ವರ್ಕ್ ಆಗತ್ತೋ ಅದು ನಿಮಗೆ ವರ್ಕ್ ಆಗಲ್ಲ. ಕರೆಕ್ಟ್. ವಿಲ್ ಬಿ ಅ ಸ್ಮಾಲ್ ಚೇಂಜ್ ವಿಚ್ ವಿಲ್ ವರ್ಕ್ ಫಾರ್ ಯು 100%. ಅದು ನನ್ಗೆ ವರ್ಕ್ ಆಗಲ್ಲ ಆತರ. ಸೊ ಇದನ್ನೆಲ್ಲ ಕೆಲವು ಸಲ ನೋಡಿ, ನಾನು ಎಷ್ಟೇ ಹೇಳ್ಕೊಟ್ರು ಎಂಡ್ ಆಫ್ ದ ಡೇ ಯು ಆಲ್ಸೋ ಹ್ಯಾವ್ ಟು ಯೂಸ್ ಯುವರ್ ಓನ್ ಕಾಮನ್ ಸೆನ್ಸ್ ಯೂಸ್ ಮಾಡಲೇಬೇಕು. ಇಲ್ಲ ಅಂದ್ರೆ ಅದಾಗ. ಬಟ್ ಈ ಹಾವು ಬಿಡೋದು ಅಂತ ಬಂದಾಗ್ಲೂ ವಿ ಆರ್ ಜಸ್ಟ್ ಟಾಕಿಂಗ್ ಅಬೌಟ್ ಇಟ್. ಎಲ್ಲಿ ವೇರ್ ಶುಡ್ ಐಡಿಯಲಿ ಜನ ಬಿಡಬೇಕು ಅಂತ ಬಂದಾಗ ನೋಡಿ, ಸೈಂಟಿಫಿಕ್ ಆಗಿ ನೋಡಿದ್ರೆ ಒಂದು ದೊಡ್ಡ ಹಾವು, ಅಡಲ್ಟ್ ಹಾವು ಅಂತೀವಿ. ಅಡಲ್ಟ್ ಹಾವುಗಳನ್ನ ಇವಾಗ ನಾನು ಈ ಮನೆಯಿಂದ ಹಿಡಿದೆ ಎಕ್ಸಾಂಪಲ್, ಅದನ್ನ ಒಂದು ಅಪ್ರಾಕ್ಸಿಮೇಟ್ ಅಂದ್ರೆ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಜನ ಇಲ್ದಿರೋ ಜಾಗ ನೋಡಿ ಬಿಟ್ರೆ ಒಳ್ಳೇದು. ಬಟ್ ಇವಾಗ ನಿಮ್ಗೆ 1 ಕಿಲೋಮೀಟರ್ ಅಲ್ಲಿ ಎಲ್ಲೂ ಸಿಗಲ್ಲ. ಐ ಮೀನ್ ಅಗೇನ್ ಸಿಟಿನೇ ಅಲ್ವಾ? ಕರೆಕ್ಟ್. ಸೊ ಅಂತ ಟೈಮಲ್ಲಿ ನೀವು ಕಾಡಿಗೆ ತಗೊಂಡು ಹೋಗ್ಲೇಬೇಕು. ಹೆಂಗ್ ವೇರ್ ನೀವ್ ಎಲ್ಲಿ ಬಿಡ್ತೀರಾ? ಜನರಲಿ ಬನ್ನರ್ಘಟ್ಟ ಆ ಕಡೆ ತಗೊಂಡ್ ಹೋಗ್ಬೇಕು. ಬನ್ನರ್ಘಟ್ಟ, ರಾಗಿಹಳ್ಳಿ, ತುಂಬಾ ದೂರ ಹೋಗಿ ಈ ದಿನ ನೀವ್ ಎಲ್ಲಾ ಕಡೆ ಹೋಗಿ ಹಿಡಿಯೋದು ಅದೆಲ್ಲ ಮಾಡ್ಕೊಂಡು ಒಂದು ಬ್ಯಾಗ್ ಅಲ್ಲಿ ಇಟ್ಕೊಂಡಿರ್ತೀರಾ? ಬೇರೆ ಬೇರೆ ಬ್ಯಾಗ್ ಅಲ್ಲಿ ಇಡ್ತೀವಿ. ಬೇರೆ ಬ್ಯಾಗ್ ಅದನ್ನ ಆದಷ್ಟು ಬೇಗ. ಇವಾಗ ಕೆಲವು ಸಲ ಏನಾಗುತ್ತೆ, ನಾನ್ ಹೋಗಕ್ ಆಗಲ್ಲ, ನಮ್ ಫ್ರೆಂಡ್ ಯಾರಾದ್ರೂ ಹೋಗ್ತಾ ಇರ್ತಾರೆ, ಅವ್ರಿಗೆ ಹೇಳ್ತೀವಿ ನೀನ್ ಹೋಗ್ತಾ ಇದೀಯಾ, 3-4 ಜನದಲ್ಲಿ ಕೇಳ್ಕೊಂತೀವಿ ಯಾರು ಹೋಗ್ತಾ ಇದಾರೆ ಆತರ.
ಅದೆಲ್ಲ ಡಿಪೆಂಡ್ ಆಗುತ್ತೆ. ನೈಟ್ ಟೈಮ್ ಹೋಗಿ ಬಿಡೋದು ನೈಟ್ ಟೈಮ್ ಜನರಲಿ ನಾವು ಹೋಗಲ್ಲ, ಯಾಕಂದ್ರೆ ಕಷ್ಟ, ಬೇರೆ ಪ್ರಾಣಿಗಳಿರುತ್ತೆ, ಕಾಡು ಒಳಗಡೆ ಹೋಗೋದು ಒಳ್ಳೇದಲ್ಲ ನೈಟ್ ಟೈಮ್. ಇನ್ನೊಂದೇನಂದ್ರೆ ನೋಡಿ, ಹಾವುಗಳಲ್ಲೂ ಡಯೂರ್ನಲ್ ಮತ್ತೆ ನಾಕ್ಟರ್ನಲ್, ದಿನ ಸಂಚಾರಿ ರಾತ್ರಿ ಸಂಚಾರ ಮಾಡೋ ಹಾವುಗಳು ಬೇರೆ ಇದೆ. ಇವಾಗ ನಾವು ರಾತ್ರಿ ಹಿಡಿಯೋ ಹಾವು, ಇವಾಗ ಕಟ್ ಹಾವು ಹಿಡಿದ್ವಿ ಅಥವಾ ಉರಿ ಮಂಡ್ಲೆ ಹಿಡಿದ್ವಿ, ಇವು ರಾತ್ರಿ ಓಡಾಡುವಂತ ಹಾವುಗಳು. ಇದನ್ನ ನಾವು ರಾತ್ರಿನೇ ಬಿಟ್ರೆ ಒಳ್ಳೇದು. ಕರೆಕ್ಟ್. ಹಾವುಗಳು ಒಳ್ಳೇದು, ನಮ್ಗಲ್ಲ. ಸೊ ಅದ್ರ ಪ್ರಕಾರ ನೀವು ನೋಡ್ಕೊಂಡು ನೀವು ಬಿಡುವಂತ. ಹಂಗ್ ಬಿಡಬೇಕು. ಯಾಕಂದ್ರೆ ಇವಾಗ ನೋಡಿ, ನನ್ಗೆ ಡೇ ಟೈಮ್ ಅಲ್ಲಿ ಕಣ್ ಕಾಣಿಸುತ್ತೆ, ಓಕೆ, ನನಗೆ ರಾತ್ರಿ ನಡ್ಕೊಂಡು ಹೋಗೋ ಕತ್ಲೆಯಲ್ಲಿ ಅಂದ್ರೆ ಆಗತ್ತಾ? ಅದೇ ತರ ಅದಕ್ಕೆ ಕಣ್ ಕಾಣಿಸುತ್ತೆ, ಇಲ್ಲ ಅಂತ ಅಲ್ಲ, ಬಟ್ ಅದಕ್ಕೆ ಅನುಕೂಲ ಆಗೋದು ಯಾವಾಗ? ರಾತ್ರಿ ಇದ್ದಾಗ. ಅದೇ ತರ ನಾಗರಾವು, ಕೆರೆ ಹಾವು, ಇವೆಲ್ಲ ದಿನ ಸಂಚಾರಿ ಹಾವುಗಳು. ಇವುಗಳನ್ನ ಡೇ ಟೈಮ್ ಅಲ್ಲಿ ಬಿಟ್ರೆ ಆರಾಮಾಗಿ ಜಾಗ ಸಪರೇಟ್. ನಿಮ್ ಪ್ರಕಾರ ಬೆಂಗಳೂರಲ್ಲಿ ವಿಚ್ ಇಸ್ ಒನ್ ಏರಿಯಾ ವೇರ್ ಯು ಥಿಂಕ್ ಸಿಕ್ಕಾಪಟ್ಟೆ ಹಾವುಗಳ ಸಂಚಾರ? ಅದು ಇವಾಗ ಈಗ ಹೇಳಕ್ಕೆ ಆಗಲ್ವಾ? ಇವಾಗ ಹೇಳಕ್ಕಾಗಲ್ಲ. ಅಂದ್ರೆ ಅಷ್ಟು ಕಾನ್ಕರ್ ಮಾಡ್ಕೊಂಡ್ಬಿಟ್ಟಿದೀವಿ ಅವ್ರ. ಹೌದು, ನಾವು ಫುಲ್ ಕಾನ್ಕರ್ ಮಾಡ್ಬಿಟ್ಟಿದೀವಿ. ಇವಾಗ ಏನಂದ್ರೆ ಮೋರಿಗಳಲ್ಲಿ ಜಾಸ್ತಿ ಹಾವುಗಳು, ಮೋರಿಗಳಲ್ಲಿ ಅಲ್ಲಿಂದಾನೇ ಜಾಸ್ತಿ ಬರೋದು. ಹೆಂಗ್ ರೆಸ್ಕ್ಯೂ ಮಾಡ್ತೀರಾ, ಏನ್ ಮಾಡ್ತೀರಾ? ಮೋರಿಯಲ್ಲೆಲ್ಲ ಇದ್ರೆ ನಾವು ಹೋಗೋದಿಲ್ಲ, ಡೈರೆಕ್ಟ್ ಓಪನ್ ಆಗಿ ಹೇಳ್ಬಿಡ್ತೀವಿ. ನೋಡಿ, ಇವಾಗ ಒಂದು ಮೋರಿಯಲ್ಲಿ ಹಾವು ಎಷ್ಟು ಸುಲಭವಾಗಿ ತಿರ್ಗತ್ತೆ, ಕರೆಕ್ಟ್. ನಾನ್ ತಿರ್ಗಕ್ಕಾಗತ್ತಾ? ನಾನು ಹೋಗಿದ್ದಾರಿಯಲ್ಲೇ ವಾಪಸ್ ಬರ್ಬೇಕು. ಕರೆಕ್ಟ್. ಅಲ್ಲಿ ತನಕ ತಲೆಗೂ ಕಚ್ಬೋದು, ದೇಹಕ್ಕೂ ಕಚ್ಬೋದು. ಸೊ ಚಾನ್ಸೇ ತಗೊಳ್ಬೇಕು. ಸುಟ್ಕೊಂಡೇ ಇಲ್ಲ ನೀವು ಯಾವತ್ತು ಕಚ್ಚಿಸ್ಕೊಂಡಿರುವಂತದ್ದು ಆತರ? ವಿಷ ಇರೋಂತ ಹಾವಿಂದ 33 ವರ್ಷದಿಂದ ರೆಸ್ಕ್ಯೂಸ್ ಅಲ್ಲ, ಹಾವನ್ನ ಹ್ಯಾಂಡಲ್ ಮಾಡ್ತಾ ಇದೀನಿ. ವಿಷ ಇರೋ ಹಾವಿಂದ ಕಚ್ಚಿಸ್ಕೊಂಡಿಲ್ಲ. ಬಟ್ ಬೇರೆ ಎಕ್ಸ್ಪೀರಿಯನ್ಸ್ ಗಳಾಗಿದೆ. ವಿಷ ಇಲ್ದಿರೋ ಹಾವುಗಳು ಲೆಕ್ಕನೇ ಇಲ್ಲ ಕಡ್ದಿರೋ. ಹೌದಾ? ಲೆಕ್ಕನೇ ಇಲ್ಲ ಕಡ್ದಿರೋದು. ವಾವ್. ಅಂದ್ರೆ ರೆಸ್ಕ್ಯೂ ಮಾಡೋ ಟೈಮಲ್ಲಿ ಸುಮ್ನೆ ಬಂದ್ ಬಾಯ್ ಹಾಕ್ಬಿಡೋದು? ಆಗತ್ತೆ. ಈಗ ನೋಡಿ, ಒಂದು ತಿಂಗಳು ಮುಂಚೆ ಇದೊಂದು ಕೆರೆ ಹಾವು ಕಚ್ಚಿರೋದು. ಅಂದ್ರೆ ಅದು ಕಚ್ಚಿದಾಗ ಬಾಯಿ ಫುಲ್ ಇಡ್ತು, ಈ ಭಾಗನೇ ಸ್ವಲ್ಪ ಜೋರಾಗಿ ಕಚ್ಚಿದ್ದು. ಸೊ ಆತರ ಸುಮಾರು ಮಾರ್ಕ್ಸ್ ಇದೆ ಬಾಡಿಯಲ್ಲಿ. ಬಟ್ ಇದೆಲ್ಲ ವಿಷ ಇಲ್ದಿರೋ ಹಾವು ಕಚ್ಚಿದ್ರೆ ಏನಾಗಲ್ಲ. ಟೆಟ್ನೆಸ್ ಇಂಜೆಕ್ಷನ್ ವರ್ಷಕ್ಕೊಂದ್ಸಲ ಇಲ್ಲ 5 ವರ್ಷಕ್ಕೊಂದ್ಸಲ ತಗೊಂಡ್ರೆ ತುಂಬಾ ಬೆಟರ್. ಯಾಕೆ ನೀವು ಲೈಫ್ ರಿಸ್ಕ್ ಮಾಡ್ಕೊಂಡು ಹಿಂಗೆಲ್ಲ ಫುಲ್ ಟೈಮ್ ಮಾಡ್ತಿದ್ದೀರಾ? ಯಾರಾದ್ರೂ ಒಬ್ರು ಮಾಡ್ಲೇಬೇಕಲ್ವಾ? ಮಾಡ್ಲೇಬೇಕು. ಇನ್ನೊಂದು ನೋಡಿ, ಈಗ ಫಾರ್ ಅನ್ ಎಕ್ಸಾಂಪಲ್, ಪ್ರತಿಯೊಬ್ಬರಿಗೂ ದೇವ್ರು ಯಾವ್ದೋ ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ. 100%. ಈಗ ನೀವು ಆರ್ಜೆ, ನಿಮ್ ಕೆಲ್ಸ ನಾನ್ ಮಾಡಕ್ ಆಗಲ್ಲ. 100% ಅಲ್ವಾ? ಸೊ ದೇವ್ರು ನನ್ಗೆ ಸೆಲೆಕ್ಟ್ ಮಾಡಿ ಇದನ್ನ, ಈ ಕಾಮನ್ ಸೆನ್ಸ್, ಈ ಕೈಂಡ್ನೆಸ್ ನನ್ ಕೊಟ್ಟಿದ್ದಾನೆ. ನೀನೇ ಹೋಗಿ ನೋಡ್ಕೋಬೇಕು ಅಂತ ಅದು ಅನ್ಬೋದು ಇಲ್ಲ, ಇನ್ ಡೆಪ್ತ್ ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಕೊಟ್ಟಿದ್ದಾನೆ ದೇವ್ರು. ಅದು ಬಂದ ಮೇಲೆ ಅದನ್ನ ಉಪಯೋಗಿಸ್ದೇನೆ ಬೇರೆ ಇದಕ್ಕೆ ಯೂಸ್ ಮಾಡೋದು, ಐ ಥಿಂಕ್ ಇಟ್ಸ್ ಇಂಜಸ್ಟಿಸ್. ಆ ಪ್ರಾಣಿಗೆ ಇಂಜಸ್ಟಿಸ್, ದೇವ್ರು ಕೊಟ್ಟಿರೋ ಜೀವಕ್ಕೂ ಇಂಜಸ್ಟಿಸ್. 100% ನಿಜ. ಈಗ ಸೊ ನಮ್ಮಂತವ್ರಿಗೆ ಕ್ಯಾಶುವಲ್ ಆಗಿ ನೀವು ಹೇಳಿದ ಹಾಗೆ ಬೆಂಗಳೂರಲ್ಲಿ ಎಲ್ಲಾ ಕಡೆ ಹಾವಿದೆ ಅಂತ ಹೇಳ್ತೀರಾ. ಈಗ ಯಾವ್ದೋ ಒಂದು ಏರಿಯಾನಲ್ಲಿ ಬಂದ್ಬಿಡ್ತಪ್ಪ, ನಮ್ಮ ಮನೆ ಒಳಗೆ ಬಂದ್ಬಿಡಿದೆ, ನುಗ್ಬಿಡಿದೆ, ಇಟ್ಸ್ ಅ ಬಿಗ್ ಸ್ನೇಕ್. ಏನ್ ಮಾಡೋದು ಅಂತ ಗೊತ್ತಿಲ್ಲ, ಪ್ಯಾನಿಕ್ ಸಿಕ್ಕಾಪಟ್ಟೆ ಜಾಸ್ತಿ, ಭಯ ನಮಗೆ. ಹೌದು. ಫಸ್ಟ್ ಏನ್ ಮಾಡ್ಬೇಕು ನಾವು? ಯಾರಿಗೆ ಅದ್ ನಿಮ್ಗೆ ಕಾಲ್ ಮಾಡ್ತೀವಿ, ಬಟ್ ಅದಕ್ಕಿಂತ ನೀವು ಚಿಕ್ಕ ಹಾವಿರ್ಲಿ ದೊಡ್ಡ ಹಾವಿರ್ಲಿ ಸೈಜ್ ನೋಡೋದು ಇಂಪಾರ್ಟೆಂಟ್ ಅಲ್ಲ, ಆ ಹಾವು ಎಲ್ಲಿ ಹೋಗ್ತಾ ಇದೆ, ಏನ್ ಮಾಡ್ತಾ ಇದೆ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಏನ್ ಅರ್ಥ ಆಗಿಲ್ಲ. ಅಂದ್ರೆ ಫಾರ್ ಅನ್ ಎಕ್ಸಾಂಪಲ್, ಇವಾಗ ನಿಮ್ ಮನೆ ಒಳಗ್ ಬಂತು ಹಾವು, ಓಕೆ, ನೀವು ಫೋನ್ ಎತ್ಕೊಳ್ಳೋಕೆ ಹೋಗ್ತಿರಲ್ಲ, ಆ ಟೈಮಲ್ಲಿ ಅದೆಲ್ಲ ಹೋಗತ್ ಹೇಳಕ್ಕಾಗಲ್ಲ. ಸೊ ಹೌ ಡು ಯು ಕೀಪ್ ಇಟ್ ಇನ್ ಒನ್? ಸೊ ನೀವು ಏನ್ ನೋ, ಯು ಶುಡ್ ನಾಟ್. ಒಂದ್ ಕಡೆ ಅದನ್ನ ನೀವು ಹಿಡಿಬಾರ್ದು. ಅದೆಲ್ಲ ಹೋಗ್ತಾ ಇದೆ ಹೋಗ್ಲಿ, ನೀವು ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಳ್ಳಿ, ಅದ್ರ ಮೇಲೆ ಗಮನ ಇಡಿ ಅಷ್ಟೇ. ಮೀನ್ ವೈಲ್ ಒಂದು ರೆಸ್ಕ್ಯೂರ್ನ ಫೋನ್ ಮಾಡಿ, ಈ ತರ ಇದೆ, ನಮ್ಮ ಮನೆ ಒಳಗ್ ಬಂದಿದೆ ಅಥವಾ ಕಾಂಪೌಂಡ್ ಇದೆ. ಸೊ ನಿಮ್ಗೆ ಹಾವು ಕಾಣಿಸ್ಕೊಂಡಾಗ ನೀವು ಮಾಡ್ಬೇಕಾರದೇನು, ಅದನ್ನ ಅಡ್ಡ ಹಾಕೋದು, ಅದು ಹೋಗದೆ ಇರ್ಲಿ, ನಾನು ಇಲ್ಲೇ ಇರ್ಲಿ, ಅದನ್ನೆಲ್ಲ ಯಾವ್ದನ್ನು ಟ್ರೈ ಮಾಡ್ಲೇಬಾರ್ದು. ಯಾಕಂದ್ರೆ ಹಾವು ಯಾವ ತರ ತಿರುಗತ್ತೆ, ಯಾವ ಕಡೆ ತಿರುಗತ್ತೆ, ಏನ್ ಮಾಡತ್ತೆ ಅನ್ನೋದು ನಮ್ಗೆ ಹೇಳೋದಿಕ್ಕಾಗಲ್ಲ. ಸುಮಾರು ಸಲ ನಾವು ಪ್ರತಿಯೊಂದು ರೆಸ್ಕ್ಯೂ ನಾವು ಇದೇ ಫಸ್ಟ್ ರೆಸ್ಕ್ಯೂ ಅನ್ಕೊಂಡೇ ಹೋಗ್ಬೇಕು. ನಾವು ಹೋದಾಗ ಕೂಡ ನಾನು ಇಷ್ಟೊಂದು ಮಾಡಿದ್ದೀನಿ, ಏನಾಗಲ್ಲ, ಇನ್ನೊಂದು ತಾನೇ ಹಿಡಿತೀನಿ ಅಂದ್ಕೊಂಡು ಯಾವಾಗ ಹೋಗ್ತೀವೋ ಆ ದಿವಸನೇ ಮೋಸ್ಟ್ಲಿ ನಾವು ಗೋಡೆ ಮೇಲೆ ಫೋಟೋ ಆಗೋದು. ಸೊ ಯು ಸೆಡ್, ಈ ಹಾವು ಬಂದಾಗ ಮನೆಗೆ ಡೋಂಟ್ಸ್ ಎಲ್ಲ ಹೇಳಿದ್ರಿ, ಡೂಸ್ ಏನಾದ್ರು ಇದೆಯಾ? ಮಾಡಬಾರದೇ ಇರೋಂಥದ್ದು ಹೇಳಿದ್ರಿ, ಮಾಡಬೇಕಾಗಿರೋದು ಏನಾದ್ರು ಇದೆಯಾ? ಮಾಡ್ಬೇಕಾದ್ರೆ ವೆರಿ ಸಿಂಪಲ್. ಅದೇನು ಮಾಡ್ತಾ ಇದೆ, ಯಾವ ಕಡೆ ಹೋಗ್ತಾ ಇದೆ ನೋಡ್ಕೊಳ್ತಾ ಇದೆ ಅಷ್ಟೇ. ಗಮನ ಇಡಲೇಬೇಕು. ನೀವು ಗಮನ ಮಿಸ್ ಮಾಡಿದ್ರಿ, ಅದೆಲ್ಲ ಹೋಗೋದು ಗೊತ್ತಿಲ್ಲ. ಸ್ಕೇರಿ. ಬಟ್ ಪ್ರತಿದಿನ ವಿಚಿತ್ರ ಫೋನ್ ಕಾಲ್ಗಳು ಬರುತ್ತೆ. ಸಿಕ್ಕಾಕೊಂಡಿದೆ, ಕಾರಲ್ಲಿ ಸಿಕ್ಕಾಕೊಂಡಿದೆ, ಮನೇಲಿದೆ. ವಾಟ್ ಆರ್ ದ ವಿಯರ್ಡೆಸ್ಟ್ ಸ್ಪಾಟ್ಸ್ ವೇರ್
ಬಾತ್ರೂಮ್ ಇಂದ ಬರ್ತಾ ಇದೆ, ಕಮೋಡಿಂದ ಬರ್ತಾ ಇದೆ. ಅಯ್ಯೋ ಪಾಪ ಅವ್ನು ನೋಡಿದವ್ರು ಅವನಿಗೆ ಎಷ್ಟು ಗಾಬರಿ ಆಗಿರ್ಬಾರ್ದು. ನೋಡಿ ಇದು ಭಾಳ ಒಂದು ಸೆನ್ಸಿಟಿವ್ ವಿಷಯ. ಇದು ಕಮೋಡಿಂದ ಒಂದು ಹಾವು ಬರ್ತಾ ಇದೆ ಅಂದರೆ ಯಾವ ಲೆವೆಲ್ ತನಕ ನಾವು ಅದ್ರ ಜಾಗನ ಅಕ್ವೈರ್ ಮಾಡಿಬಿಟ್ಟಿದ್ದೀವಿ ಅನ್ನೋದು ನೋಡಿ. ಅದು ನಿಜಾನೇ. ವಿ ಆರ್ ಆನ್ ದೇರ್ ಲ್ಯಾಂಡ್, ಇದೆಲ್ಲ ಅವ್ರದ್ದೇ. ನನಗೆ 2009ನಲ್ಲಿ ಫಸ್ಟ್ ಟೈಮ್ ಒಬ್ಬರು ಫೋನ್ ಮಾಡಿಬಿಟ್ಟು ನನ್ನ ಕಮೋಡಿಂದ ಹಾವು ಆಚೆ ಬರ್ತಾ ಇದೆ ಅಂದರು. ನಾನು ನಂಬಲಿಲ್ಲ. ಏನ್ರಿ ಹೇಳ್ತಾ ಇದ್ದೀರಾ, ಕಮೋಡಿಂದ ಹೆಂಗ್ರಿ ಬರುತ್ತೆ, ಚಾನ್ಸೇ ಇಲ್ಲ. ಇಲ್ಲ ಸರ್, ಕಮೋಡಿಂದ ತಲೆ ಹಾಕೊಂಡು ಆಚೆ ಬರ್ತಾ ಇದೆ ಬನ್ನಿ ಅಂದರು. ಹೋಗಿ ನೋಡಿದ್ರೆ ನಾಗರಾವ್ ಅದು. ಸುವೇಜಿಂದ ಹೋಗಿದೆ ಒಳಗೆ ಪಾಪ. ಬಟ್ ಅದು ತೆಗಿಯೋಕ್ಕಾಗಲಿಲ್ಲ. ನಾವು ನೀರೆಲ್ಲ ಹಾಕಿ ಟ್ರೈ ಮಾಡಿದ್ವಿ, ಅದು ಹಂಗೆ ಹೋಗ್ಬಿಡ್ತು, ಫ್ಲಶ್ ಔಟ್ ಆಗೋಯ್ತು, ಆಚೆ ಬಂದಿಲ್ಲ. ಬಟ್ ಸುಮಾರು ಕಡೆ ನೀವು ನೋಡ್ತೀರಾ ಆಚೆ ಬರ್ತಾ ಇರೋದು ಆ ಥರ ಎಲ್ಲ. ಅದನ್ನ ಇತ್ತೀಚೆಗೆ ತುಂಬ ಕಾಮನ್ ಆಗಿಬಿಟ್ಟಿದೆ. ವಿಚಿತ್ರ ಏನು ಮಾಡೋಕ್ಕಾಗಲ್ಲ, ಅವ್ರ ಅಕ್ಕಪಕ್ಕ ಮನೆಗೆ ಹೋಗಲೇಬೇಕು. ಅದೊಂದು ಸೈಕಲಾಜಿಕಲ್ ಎಫೆಕ್ಟ್ ಆಗಿಬಿಡುತ್ತೆ ಸುಮಾರು ಜನರಿಗೆ. ಆ ಥರ ಎಲ್ಲ ಬಾತ್ರೂಮಲ್ಲೆಲ್ಲ ನೋಡಿಬಿಟ್ರೆ ನೆಕ್ಸ್ಟ್ ಟೈಮ್ ಅವ್ರು ಬಾತ್ರೂಮ್ ಹೋಗೋವಾಗ ಒಂದು 10 ಸಲ ಯೋಚನೆ ಮಾಡ್ತಾರೆ. ಇಟ್ ಲೀವ್ ಅ ವೆರಿ ಅಂದರೆ ಏನು ಹೇಳೋದು, ಒಂದು ಸ್ಕಾರ್ ಬಿದ್ದುಬಿಡುತ್ತೆ ಇವರೇ ಸುಮಾರು ಜನರಿಗೆ. ಅದೊಂಥರ ತಮಾಷೆನೂ ಅಂದ್ಕೊಳ್ತೀವಿ, ಬಟ್ ಯಾರ ಮೇಲೆ ಆಗಿರುತ್ತೆ ಅದು ಭಾಳ ಮೆಂಟ್ಲಿ ಭಾಳ ಎಫೆಕ್ಟ್ ಆಗುತ್ತೆ. ಅದು ಅವುಗಳಿಗೂ ಆಗಿರುತ್ತಲ್ವಾ, ಅವುಗಳ ಲ್ಯಾಂಡಲ್ಲಿ ನಾವೆಲ್ಲ ಮನೆಗಿನೇ ಕಟ್ಸ್ಕೊಂಡು ಚೆನ್ನಾಗಿರ್ಬೇಕಾದ್ರೆ ಪಾಪ ಎಲ್ಲಿ ಹೋಗ್ತವೆ ಕೊನೆಯಲ್ಲಿ, ಜಾಗ ಇರೋದು. ಬಟ್ ಹ್ಯಾಸ್ ದೇರ್ ಬಿನ್ ಎನಿ ಸ್ಕೇರಿಯಸ್ಟ್ ಕ್ಲೋಸ್ ಕಾಲ್? ಒಂದು ಕ್ಲೋಸ್ ಕಾಲ್ಸ್ ಆಗಿದೆ. ಸೊ ನಾನು ರೆಸ್ಕ್ಯೂ ಅನ್ನೋದು ಒಂದು ಶುರು ಮಾಡಿದ್ದಾಗ ಮೇ ಬಿ 2004-2005 ಅದು ಕರೆಕ್ಟಾಗಿ ಅವಾಗ ಶುರು ಮಾಡಿದ್ದು. 2004 ಅಲ್ಲಿ ಶುರು ಮಾಡಿದ್ದು. 20 years, almost 21 years. ವಾವ್, ಓಕೆ. ಸೊ ಆ ಸಿಚುವೇಶನಲ್ಲಿ ಐ ವಾಸ್ ನೆವರ್ ಯೂಸಿಂಗ್ ಹುಕ್. ಆವಾಗ ನನಗೆ ಒಂದು ಪ್ರೋಟೋಕಾಲ್ ಇದೆ, ಒಂದು ಈ ಥರ ಹ್ಯಾಂಡಲ್ ಮಾಡಬೇಕು. ನಾನು ಭಾಳ ಏನದು ಹೇಳೋದು, ಐ ವಾಸ್ ಆಲ್ಸೋ ನ್ಯೂ ಫಾರ್ ಆಲ್ ದಿಸ್. ನನಗೆ ಹಾವು ಏನು ಗೊತ್ತು, ಅದನ್ನ ಹೆಂಗೆ ಹಿಡಿಬೇಕು ಗೊತ್ತು. ಬಟ್ ಒಂದು ರೆಸ್ಕ್ಯೂ ಸಿನಾರಿಯಲ್ಲಿ ಅದು ಯಾವ ಮೂವ್ಮೆಂಟ್ ಮಾಡ್ತಿರುವಾಗ ನಾವು ಯಾವ ಥರ ನಡ್ಕೋಬೇಕು ಅದ್ರ ಮುಂದೆ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಇನ್ನೊಂದು, ನಾನು ಯಾವತ್ತು ಯಾರ ಹತ್ರನೂ ಹೋಗಿ ನನಗೆ ಹೇಳ್ಕೊಡಿ ಅಂತ ಹೇಳೂ ಇಲ್ಲ, ನನಗೆ ಯಾರು ಹೇಳ್ಕೊಟ್ಟವನು ಇಲ್ಲ. ಇಷ್ಟು ವರ್ಷದಲ್ಲಿ ನಾನು ಎಷ್ಟು ರೆಸ್ಕ್ಯೂ ಮಾಡಿದ್ದೀನಿ, ಇಟ್ ಇಸ್ ಆಲ್ ಡನ್ ಬೈ ಮೀ. ಇಟ್ಸ್ ಆಲ್ ಅಲ್ಹಮ್ದುಲಿಲ್ಲಾ, ಇಟ್ಸ್ ನಥಿಂಗ್ ಬಟ್ ಗಾಡ್. ಸೊ ಒಂದು ಸಿನಾರಿಯೋ ಏನಾಯಿತು ಅಂದರೆ, ಒಂದು ನಾಗರಾವು ಒಂದು ಆಲ್ಮೋಸ್ಟ್ 3.5 ಅಡಿ ಇದೆ, ಒಳ್ಳೆ ಸ್ಪೀಡಲ್ಲಿ ಹೋಗ್ತಾ ಇದೆ. ನಾನು ಹೋಗಿ ಅದನ್ನು ಹಿಂದೆಯಿಂದ ಬಾಲಕ್ಕೆ ಕೈ ಹಾಕಿದೆ. ಸೊ ಇವಾಗ ಸಿನಾರಿಯೋ ಹಿಂಗೆ ಅಂದ್ಕೊಳ್ಳಿ, ಇದು ಹಾವು, ನಾನು ಹಿಂಗೆ ಬಗ್ಗಿದ್ದೀನಿ, ಈ ಪೊಸಿಷನಲ್ಲಿ ಇದ್ದೀನಿ, ರೈಟ್. ಹಿಂಗೆ ಹಾಕಿದ ತಕ್ಷಣ ಅದು ಇಲ್ಲಿಂದ ತಿರುಗಿ ಇಲ್ಲಿಗೆ ಬಂದಿದೆ ವಾಪಸ್. ಓ ಶಿಟ್, ನಾನು ಬರೀ ಬಾಲಕ್ಕೆ ಕೈ ಹಾಕಿರೋದಷ್ಟೇ, ಇನ್ನೂ ಎತ್ತೂ ಇಲ್ಲ. ಹಿಂಗೆ ಮುಟ್ಟಿದ ತಕ್ಷಣ ಇಲ್ಲಿಂದ ತಿರುಗಿ ಇಲ್ಲಿಗೆ ಬಂದಿದೆ. I felt the breath on my head. That was one of my closest calls. One second top to bottom ಎಲ್ಲ ನಡಗ್ಬಿಟ್ಟಿರುತ್ತಲ್ಲ. ಇಲ್ಲ, ನನಗೆ ಆ ಸೆಕೆಂಡಲ್ಲಿ ಗೊತ್ತಾಗಿಲ್ಲ. ಬಟ್ ಅದನ್ನ ಕೈಯಲ್ಲಿ ಹಿಡ್ಕೊಂಡ್ಮೇಲೆ ಅದು ಮತ್ತೆ ಮೇಲ್ಗಡೆ ಬಂತಲ್ಲ, ಆವಾಗ ನನಗೆ ತಲೆ ಹತ್ರ ಏನೋ ಗಾಳಿ ಹೊಡೆದಂಗೆ ಆಯ್ತಲ್ಲ. That's when I understood. Oh, this is scary, bro. What you're doing is very scary. ದೇರ್ ಇಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ಈಗ ಕಾರ್ ಕೆಳಗಡೆ ಹೋದಾಗ್ಲೂ ಕೂಡ ಅಕಸ್ಮಾತ್ ತಲೆಗೆಲ್ಲ ಅವ್ರು ಕಡಿದ್ರೆ ಬ್ರೈನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಕರೆಕ್ಟ್, 100%. It's an extremely risky job. It's an extremely risky job. But end of the day, someone has to take that risk. 100%. ಯಾರು ಮಾಡಿಲ್ಲ ಅಂದ್ರೆ ಆಗಲ್ಲ. ನಿಮ್ಮ ಮನೇಲೆಲ್ಲ ಕೇಳಲ್ವಾ, ಯಾಕೆ ಇದೆಲ್ಲ ಮಾಡಿ ರಿಸ್ಕ್ ಹಾಕೊಂಡು ಅಂತ? ನಾನು ಈ ಇದರಲ್ಲಿ ಇಳಿಯೋದಕ್ಕೆ ನಮ್ಮ ತಾಯಿನೇ ಇಂಪಾರ್ಟೆಂಟ್. ಹೌದಾ? ಚಿಕ್ಕ ಮಗು ಇದ್ದಾಗಿಂದ ನಮ್ಮ ಅಮ್ಮನಿಗೆ ಹಾವುಗಳು ನೋಡಿದ್ರೆ ಬಹಳ ಇಷ್ಟ ಇತ್ತು. ಅವರು ಹಾವನ್ನ ಒಂದು ಹಾವು ಇದು ಪ್ರಾಣ ತಗೊಳತ್ತೆ ಅಂತ ನಮಗೆ ತೋರಿಸಿ ಭಯ ಪಡಿಸಿಲ್ಲ. ಹಾವಡಿಗರು ಹೋಗ್ತಾ ಇದ್ದಾಗ ಅವ್ರು ಪುಂಗಿ ಬಾರಿಸೋರದಲ್ಲ, ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ನಮ್ಮಮ್ಮ ಅವ್ರಿಗೆ ಕರಿತಾ ಇದ್ರು. ಕರೆದ್ಬಿಟ್ಟು ನಮಗೆ ಹಾವು ತೋರ್ಸಕ್ಕೆ ಇದು ಮಾಡ್ತಾ ಇದ್ರು. ಆ ಹೆಡೆ ಬಿಚ್ಚಿದಾಗ ನಮ್ಮಮ್ಮ ಅದು ಹೆಡೆ, ಅದು ಹಾವು, ಅದು ಕಚ್ಚತೆ ಅಂತ ತೋರಿಸಿಲ್ಲ. ಅದ್ರ ಮಧ್ಯದಲ್ಲಿ ಬಣ್ಣ ನೋಡಿ ಎಷ್ಟು ಸಕ್ಕದಾಗಿದೆ, ಅದ್ರ ಕಣ್ಣು ನೋಡಿ ಎಷ್ಟು ಸುಂದರವಾಗಿದೆ, ಆ ನಾಲ್ಗೆ ನೋಡಿ ಎಷ್ಟು ಸುಂದರವಾಗಿ ಆಚೆ ತೆಗಿಯುತ್ತೆ, ಎರಡೆರಡು ನಾಲ್ಗೆ ಅದಕ್ಕೆ ಹಿಂಗೆಲ್ಲ ಬಿಚ್ಚತ್ತೆ. ನಮ್ಮ ಅಮ್ಮನಿಗೆ ಅಷ್ಟೊಂದು ಅರಿವು ಇರಲಿಲ್ಲ ಹಾವುಗಳ ಬಗ್ಗೆ, ಬಟ್ ಅವ್ರಿಗೆ ಒಂಥರ ಪ್ರೀತಿ ಇತ್ತು ಹಾವು ಮೇಲೆ. ಅದನ್ನ ಅವರು ನನಗೆ ತೋರಿಸ್ತಾ ಚಿಕ್ಕ ಮಗುವಿಂದಾಗ ಅದನ್ನ ನೋಡ್ತಾ ಒಂದ್ ದಿವಸ ನಾನು ಹಾವನ್ನ ಮುಟ್ಬೇಕು ಅನ್ನೋದೊಂದು ಆಸೆ ಬಂತು. ಬಟ್ ಅಮ್ಮ ಒಂದು ಹೇಳಿದ್ರು,
ಮುಟ್ಟಕ್ಕೆಲ್ಲ ಹೋಗ್ಬೇಡ, ಪ್ರಾಣ ಹೋಗುತ್ತೆ, ಬಟ್ ಒಳ್ಳೆ ಪ್ರಾಣಿ ಅದು, ನೋಡ್ಬೋದು ಅಂತ. ಬಟ್ ಮಗು ನಾನು ನೋಡ್ಲೇಬೇಕು, ಐ ವಾಸ್ ಹಾರ್ಡ್ಲಿ ಅದೊಂದು ಕುತೂಹಲ ಇದ್ದೇ ಇತ್ತು. ಕರೆಕ್ಟ್. ಸೊ ಒಬ್ಳು ಲೇಡೀಸ್ ಹಾವಡಿಗರು ಹಾವನ್ನ ಎತ್ಕೊಂಡು ಹೋಗ್ತಿರುವಾಗ ಅವ್ರು ನಿಲ್ಲಿಸಿ, ನಾನು ಒಂದ್ಸಲ ಮುಟ್ಟಿಸ್ಬೇಕು ಹಾವನ್ನ ಅಂದೆ. ಅವ್ರು ಆಬ್ವಿಯಸ್ಲಿ ಹಣ ಕೇಳಿದ್ರು, ಕೊಟ್ಟೆ. ಅದನ್ನ ಕತ್ತಿಗೆ ಹಾಕಿದ್ರು. ಅಪ್ಪ, ಅದನ್ನ ಫೀಲ್ ಮಾಡಿದ ತಕ್ಷಣ ಅದೇನ್ ಬಂತೋ ಗೊತ್ತಿಲ್ಲ. ದಟ್ ವಾಸ್ ಮೈ ಟರ್ನಿಂಗ್ ಪಾಯಿಂಟ್. ಅಲ್ಲಿಂದ ಮತ್ತೆ ಅದನ್ನ ಬಿಟ್ಟು ಬರೋದು, ಅದನ್ನೇ ರೆಸ್ಕ್ಯೂ ಮಾಡಬೇಕಿತ್ತು ಫಸ್ಟ್. ಈಗ ಸಿಕ್ಕಿದ್ರೆ ಎಲ್ಲಾದ್ರೂ ರೆಸ್ಕ್ಯೂ ಮಾಡಿ. ಬಟ್ ಅದು ಇಲ್ವಲ್ಲ, ಐ ಥಿಂಕ್ ವಾಟ್ ವಾಸ್ ಇಲ್ಲಿಗಲ್ ಬ್ಯಾಕ್ ಇನ್ ದ ಡೇ. ಸೊ ಹಾವಡಿಗರು ಮಾಡೋದು ಒಂದು ಬಹಳ ಕ್ರೂರತೆ, ಏನಂತ ಹೇಳೋದು, ಕ್ರೂರ ಇದು ನಡ್ಕೊಂತಾರೆ. 100%. ಅವರು ದುಡಿಯೋದಿಕ್ಕೆ ಹಾವಿಗೆ ಮಾಡೋ ಚಿತ್ರಹಿಂಸೆಗಳು ಹೌದು ಹೌದು 2 ಥರದ್ದು ಅವ್ರದ್ದು. ಒಂದು ಹಲ್ ಕಿತ್ತುತ್ತಾರೆ, ಬಟ್ ಹಲ್ ಕಿತ್ತಿದ್ರು ಒಂದು 15 ದಿವಸ, ಒಂದು ವಾರದ ಒಳಗಡೆ ಹಲ್ ವಾಪಸ್ ಬರುತ್ತೆ ಪ್ರತಿಯೊಂದು ಹಾವಿಗೂ. ಎರಡನೇದು ಮಾಡೋದು ಏನಂದ್ರೆ, ಅವರು ಆ ವೆನಮ್ ಗ್ಲ್ಯಾಂಡ್ ಅಂತೀವಲ್ಲ, ವಿಷದ್ದು ಗ್ಲ್ಯಾಂಡಿಗೆ ಏನ್ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ, ಸಾರಿ. ಸೊ ವೆನಮ್ ಗ್ಲ್ಯಾಂಡ್ ನ ಅವರು ಸುಡ್ತಾರೆ. ಅದನ್ನ ಸುಡಿಯೋ ಪ್ರೊಸೀಜರ್ ಗೊತ್ತಾ? ಒಂದು 2 ರೂಪಾಯಿ ಕಾಯಿನ್, 1 ರೂಪಾಯಿ ಕಾಯಿನ್ ನ ಬಿಸಿ ಮಾಡ್ತಾರೆ. ಬಿಸಿ ಮಾಡ್ಬಿಟ್ಟು ಈ ಚಿಮಟ ಬರುತ್ತಲ್ಲ, ಹಾವು ಬಾಯಿನ ಓಪನ್ ಮಾಡಿ ಆ ಚಿಮಟ ತಗೊಂಡು ಒಳಗಿಟ್ಟು ಮುಚ್ತಾರೆ. ವೆನಮ್ ಗ್ಲ್ಯಾಂಡ್ ನ ಸುಡ್ತಾರೆ. ಅದು ಸುಟ್ಟಿದ ಮೇಲೆ ಆ ಹಾವಿಗೆ ಮತ್ತೆ ವಿಷ ಬರೋದಿಲ್ಲ. ಆ ಹಾವು ಎಷ್ಟೇ ಸಲ ಕಚ್ಚಲಿ ಬರೀ ಹಲ್ ಮಾತ್ರ ಚುಚ್ಕೊಳ್ಳುತ್ತೆ, 2 ಇಂಜೆಕ್ಷನ್ ತರ ಚುಚ್ಕೊಳ್ಳುತ್ತೆ ಅಷ್ಟೇ ವಿನಃ ಆ ಹಾವಿಂದ ಸಾವು ಆಗಲ್ಲ. ಬಟ್ ಅಂತ ಹಾವನ್ನ ನೀವು ಎತ್ಕೊಂಡೋಗಿ ಬಿಟ್ರೆ ಆ ಹಾವು ಉಳಿಯೋದು ಇಲ್ಲ. ಏನಕ್ಕಂದ್ರೆ ವಿಷದ ಹಾವು ದೇವ್ರು ಸೃಷ್ಟಿ ಮಾಡಿರೋದು ಯಾವ ತರ, ಅದ್ರ ಇವಾಗ ಒಂದು ಇಲಿ ಕಾಣಿಸ್ಕೊಂತ ಅದು ಕಚ್ಚತ್ತೆ, ಕೂರತ್ತೆ, ವೇಟ್ ಮಾಡತ್ತೆ. ಆ ಇಲಿ ಒಂದಷ್ಟು ದೂರ ಹೋಗಿ ಸಾಯತ್ತೆ. ಸತ್ತ ಮೇಲೆ ಇದು ವಾಸನೆ ಹುಡ್ಕೊಂಡೋಗಿ ತಿನ್ನೋದು. ಆ ವಿಷ ಆ ಆಹಾರನ ಕರಗಿಸತ್ತೆ ಈ ಹಾವು ಹೋಗಿ ತಿನ್ನೋಕಿನ ಮುಂಚೆ. ಕರೆಕ್ಟ್. ಬಟ್ ಆ ವಿಷಾನೇ ಬಂದಿಲ್ಲ ಅಂದ್ರೆ ಇದು ಕಚ್ಚಿ ವೇಟ್ ಮಾಡಿದ್ರು ಅಷ್ಟೇ, ಏನ್ ಮಾಡಿದ್ರು ವೆರಿ ಸ್ಯಾಡ್, ವೆರಿ ಸ್ಯಾಡ್. ಸೊ ನೀವು ಹಾವಡಿಗರ ಹತ್ರ ಹಾವು ನೋಡಿದ್ರಾಗ ತಲೆ ಮೇಲೆ ಇಲ್ಲಿ 2 ಕಪ್ಪು ಲೈನ್ಸ್ ನೋಡ್ತೀರಾ. ಕರೆಕ್ಟ್. 2 ಕಪ್ಪು ಲೈನ್ಸ್ ಎಕ್ಸಾಕ್ಟ್ ತಲೆ ಮೇಲೆ. ಅದಿದ್ರೆ ಅದು ವೆನಮ್ ಗ್ಲ್ಯಾಂಡ್ ಸುಟ್ಟಿದ್ದಾರೆ ಅಂತ, ಅದಿಲ್ದೇ ಇದ್ರೆ ಬರೀ ಹಲ್ ಕಿತ್ತಿದ್ದಾರೆ ಅಂತ. ಅದ್ರ ಮೇಲೆ ಆ ಥರದ ಲೈನ್ ಬರುತ್ತೆ, ಅದು ಸುಡ್ತಾರಲ್ವಾ, ಅದು ಬರ್ನ್ ಮಾರ್ಕ್. ಅದು ಅಲ್ಲಲ್ಲ, ನೀವು ಹೇಳ್ತಿರೋದು ಈ ಯು ಮಾರ್ಕಿಂಗ್ ಅಲ್ಲ. ಯು ಮಾರ್ಕಿಂಗ್ ಇಸ್ ಬೈ ಬರ್ತ್. ಓಕೆ, ದಟ್ ಈಸ್ ದಿ ಐಡೆಂಟಿಟಿ ಆಫ್ ಅ ಸ್ಪೆಕ್ಟಕಲ್ ಕೋಬ್ರಾ. ಓಕೆ. ಬಟ್ ಇವಾಗ 2 ಲೈನ್ ಬರುತ್ತೆ ಹಿಂಗೆ. ಅಂದ್ರೆ ಈಗ ನೋಡಿ, ಇದು ತಲೆ, ಓಕೆನಾ? ಇಲ್ಲಿಂದ ಕತ್ತು ನಿಮ್ಗೆ, ಇಲ್ಲಿಂದ ಕತ್ತು, ಗಾಟ್ ಇಟ್. ಇದು ತಲೆ ಭಾಗ, ಓಕೆ, ಓಕೆನಾ? ಎಕ್ಸಾಂಪಲ್, ಇಲ್ಲಿಂದ ತಲೆ ಇಲ್ಲಿ ತನಕ ಇದೆ, ಓಕೆ, ಜಸ್ಟ್ ದ ಹೆಡ್. ಈ ಭಾಗ ಇಲ್ಲಿಂದ ನಿಮ್ಗೆ ಆ ಸ್ಪೆಕ್ಟಿಕಲ್ ಮಾರ್ಕಿಂಗ್ ಬರುತ್ತೆ. ಬಟ್ ಇಲ್ಲಿ ನಿಮ್ಗೆ 2 ಲೈನ್ ಕಾಣಿಸುತ್ತೆ, ಪ್ರಾಪರ್ 2 ಬ್ಲ್ಯಾಕ್ ಲೈನ್ ಕಾಣಿಸುತ್ತೆ. ಅದು ಸುಟ್ಟಿರೋ ಮಾರ್ಕ್. ಅದಾಗಿದ್ರೆ ಆ ಹಾವನ್ನ ಏನ್ ಮಾಡೋದಕ್ಕಾಗಲ್ಲ. ಅದನ್ನ ಎತ್ಕೊಂಡೋಗಿ ಬಿಟ್ಟರು ಅದು ಹೊಟ್ಟೆ ನೋವಿಂದ, ಆಹಾರ ಇಲ್ಲದೆ ನರಳಿ ಸಾಯೋದೆ. ಇದೇನ್ 2012 ವರ್ಗೂ ಇತ್ತಲ್ವಾ? 2012 ವರ್ಗೂ ಇತ್ತು. ಇನ್ನೂ ಇದೆಯಾ ಬೆಂಗಳೂರಲ್ಲಿ ಮಾಡ್ತಾರ? ಸುಮಾರು ಇಲ್ಲ, ನಾನು ಸುಮಾರು ವರ್ಷದಿಂದ ಯಾರನ್ನೂ ನೋಡಿಲ್ಲ. ಬಟ್ ನೋಡಿದ್ರೆ ನಾವು ಅಂಥವ್ರನ್ನ ಬಿಡೋಲ್ಲ. ಆ ಹಾವನು ಕಿತ್ಕೊಂತೀವಿ, ಆ ಡಬ್ಬಿನೂ ಕಿತ್ಕೊಂತೀವಿ, ಆದ್ರೆ ಅವ್ರ ಮೇಲೆ ಕೇಸು ಮಾಡ್ತೀವಿ. ಮಾಡ್ಲೇಬೇಕು. ಮಾಡ್ತೀವಿ. ದಿಸ್ ಇಸ್ ಕ್ರೇಜಿ ಮ್ಯಾನ್. ಮಾಡ್ತೀವಿ. ದಿಸ್ ಇಸ್ ಕ್ರೇಜಿ. ಅಟ್ಲೀಸ್ಟ್ 20-30% ಆಫ್ ಮೈ ರೆಸ್ಕ್ಯೂಸ್ ಬಂದು ನಮ್ಮ ಪೊಲೀಸ್ ಅವರಿಂದಾನೇ ನನಗೆ ಹೆಲ್ಪ್ ಆಗಿದೆ. ಓಕೆ. ಸೊ ಆ ಥರ ಸ್ಪೀಡಲ್ಲಿ ಹೋಗುವಾಗ ಅಥವಾ ಕೆಲವು ಸಲ ಒಂದು ಶಾರ್ಟ್ಕಟ್ ತೊಗೊಳ್ಳೋವಾಗ ಪೊಲೀಸ್ ಅವ್ರು ಹಿಡಿದಾಗ ಕೇಳ್ತಾರೆ, ನಿಲ್ಲಿಸಿದಾಗ ನಾನು ಅವ್ರಿಗೆ ಹೇಳ್ತೀನಿ ಈ ಥರ ಒಂದು ಹಾವು ಹಿಡಿಯೋಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ಅಂಥ ಪರಿಸ್ಥಿತಿ ಬಂದಾಗ ಅವ್ರು ನಮ್ಮದು ID ಕಾರ್ಡ್ ಎಲ್ಲ ಕೇಳ್ತಾರೆ. ಅದನ್ನ ತೋರಿಸ್ಬಿಟ್ಟು ಹೋಗಿ ಅಂತ ಒಂದು ID ಕಾರ್ಡ್ ತರ ನಿಮ್ಗೆ ಅಂತ ಪ್ರೊಫೆಷನಲ್ ಒಂದು ID ಕಾರ್ಡ್ ಇರುತ್ತೆ, ಅದು ತೋರಿಸಿದಾಗ ಅವರು ಕಳಿಸ್ಕೊಡ್ತಾರೆ. ಹೌದು. ಸೊ ಮೇಲ್ಗಡೆ ಹತ್ತಿರ್ಬೋದು ಅಂತನಾ ಇದ್ರೊಳಗಡೆ? ಕೂರೋ ಕಡೆ ಹತ್ತಲ್ಲ ಸರ್, ಅದು ಹೌದಾ? ಕೂರೋ ಜಾಗಕ್ಕೆಲ್ಲ ಜನರಲಿ ಹೋಗಲ್ಲ ಹಾವು. ಸೊ ನಾರ್ಮಲಿ ಎಂಟ್ರಿ ಪಾಯಿಂಟ್ ಇದು ವೀಲ್ ಇಂದಾನೆ. ವೀಲ್ಸ್ ಇಂದ ಹತ್ತತ್ತೆ, ಇಲ್ಲ ದೊಡ್ಡದಾಗಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಹತ್ಕೊಳ್ಳುತ್ತೆ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.